ಹಲ್ಲೆಲೂಯಾ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕೆ ಬಯಸುವಂತ ದೇವ ಸಂದೇಶ, ನಮ್ಮ ಧ್ಯಾನಕ್ಕಾಗಿ ತೆಗೆದುಕೊಂಡಿರುವಂತ ವೇದ ಪುಸ್ತಕ 1 ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ಓದುವುದನ್ನು ನಾವು ಗಮನಿಸಲಿಕ್ಕಿದ್ದೇವೆ. ನಿಮ್ಮ ಸ್ವಂತ ಬೈಬಲ್ಗಳನ್ನು ನಿಮ್ಮ ಸ್ವದಾ ಕಣ್ಣುಗಳು ಕಾಣಲಿ. ಬೈಬಲನ್ನು ತೆರೆದಿಟ್ಕೊಳ್ರಿ. 1 ಪೇತ್ರ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ ವಾಕ್ಯ ತನಕ ಸಹೋದರಿ ಓದುತ್ತಾರೆ, ನಾವು ಕೇಳಲಿಕ್ಕಿದ್ದೇವೆ. ಗಮನಿಸೋಣ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಕರ್ತನು ದಯಾಳುವೆಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಎಂದು ಎನಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಇಗೋ, ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು. ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಆದದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರಿಗೋ, ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ, ಅದು ಎಡವುವ ಕಲ್ಲು, ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿ ಅವರು ನೇಮಕವಾದರು. ನೀವಾದರೋ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಬಹಳ ಅಮೂಲ್ಯವಾದ ಒಂದು ಸತ್ಯವನ್ನ ಪರಿಶುದ್ಧ ಆತ್ಮನು ಪೇತ್ರನ ಮೂಲಕ ಚದರಿ ಇರುವಂತೆ ಎಲ್ಲ ದೇವ ಮಕ್ಕಳಿಗೆ, ಯಾರಿಗೆ ಬರಿತಾ ಇದ್ದಾನೆ? ಎಲ್ಲ ದೇವರ ಮಕ್ಕಳಿಗೆ, ಎಲ್ಲ ಸಭೆಗಳಿಗೆ, ಎಲ್ಲಿ ಎಲ್ಲಿ ದೇವರ ಜನರಿದ್ದಾರೋ ಅವರೆಲ್ಲರಿಗೂ ಕೂಡ ಬರೆಯುವಂತ ಒಂದು ಉತ್ತಮವಾದ ಪತ್ರಿಕೆ, ಸಂದೇಶ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಇದು ಯಾರೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟವಾದ ಸೇವಕರಿಗೆ ಬರೆಯಲ್ಪಡುವುದಲ್ಲ, ಒಂದು ಸೇವೆ ಮಾಡುವವರಿಗೆ ಮಾತ್ರ ಬರೆಯಲ್ಪಡುವುದಲ್ಲ, ದೇವರ ನಂಬಿಕೆಗೆ ಬಂದಂತ ಎಲ್ಲರಿಗೂ ಬರೆಯಲ್ಪಡುವಂತ ಸಂದೇಶ. ಗಮನಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನೀವು ಓದಿದಂತ ವಾಕ್ಯದಲ್ಲಿ, ಸತ್ಯವೇದದಲ್ಲಿ, ನಿಮ್ಮ ಕೈಯಲ್ಲಿ ಇರುವಂತ ಬೈಬಲಲ್ಲಿ 2ನೇ ವಾಕ್ಯದ ಕೊನೆ ಭಾಗ ಈ ರೀತಿಯಾಗಿ ಹೇಳುತ್ತದೆ. ಪರಿಶುದ್ಧ ಬೈಬಲಲ್ಲಿ 3ನೇ ವಾಕ್ಯ, ತಮಿಳ್ ಬೈಬಲಲ್ಲಿ 1ನೇ ವಾಕ್ಯ. ಸೊ ಈ 2ನೇ ವಾಕ್ಯದ ಕೊನೆ ಭಾಗದಿಂದ ಈಗ ನಾವು ಧ್ಯಾನವನ್ನ ಸ್ಟಾರ್ಟ್ ಮಾಡಲಿಕ್ಕೆ ಇದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಆ ವಾಕ್ಯ ಹೇಳುತ್ತದೆ, ಕರ್ತನು ದಯಾಳನು ಎಂದು ನೀವು ಅನುಭವದಿಂದ ತಿಳಿದುಕೊಂಡಿದ್ದೀರಲ್ಲವೋ. ಹಲ್ಲೆಲೂಯಾ. ಓ, ಸಭೆಗೆ ಒಂದು ತಿಳುವಳಿಕೆ ಉಂಟು, ದೇವರ ಮಕ್ಕಳಿಗೆ ಒಂದು ತಿಳುವಳಿಕೆ ಉಂಟು. ಆತನ ದೇವರ ಕುರಿತಾದ ಒಂದು ತಿಳುವಳಿಕೆ. ಏನ್ ತಿಳುವಳಿಕೆ? ನಮ್ಮ ದೇವರು ದಯಾಳನು. ಅದೇ ಪವಿತ್ರ ಬೈಬಲ್ ಹೇಳುತ್ತದೆ, ಕರ್ತನು ಕೃಪಾಳು ಎಂದು ನೀವು ರುಚಿ ನೋಡಿದಿರ್ರಿ. ಕರ್ತನು ಕೃಪಾ ಸಂಪನ್ನನು, ಕೃಪಾಳು ಎಂಬುದಾಗಿ ನೀವು ರುಚಿ ನೋಡಿದಂತ ಕಾರಣ, ಆತನು ದಯಾಳು ಎಂಬುದಾಗಿ ನೀವು ತಿಳಿದುಕೊಂಡಂತ ಕಾರಣ, ನಿಮ್ಮಲ್ಲಿ ನನ್ನಲ್ಲಿ ಯಾವುದು ಹೋಗಬೇಕು, ಯಾವುದು ಬರಬೇಕಂತ ಹೇಳಲಿಕ್ಕಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನ ಅರಿತಂತ ಜನರಾಗಿ ಇರುವುದಕ್ಕಾಗಿ ವಾಕ್ಯ ಹೇಳ್ತದೆ, ನಾನು ನನ್ನ ಕುರಿಗಳನ್ನ ಅರಿತಿದ್ದೇನೆ, ನನ್ನ ಕುರಿಗಳು ಸಹ ನನ್ನನ್ನ ಅರಿತಿದೆ. ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತದೆ. ಅವುಗಳು ನನ್ನ ಹಿಂದೆನೆ ಬರುತ್ತದೆ. ಅವುಗಳಿಗೆ ಎಂದಿಗೂ ನಾಶನ ಇಲ್ಲ. ಈಗ ಸಭೆಗೆ ಎಂದಿಗೂ ನಾಶನ ಇಲ್ಲ. ದೇವರ ಮಕ್ಕಳಿಗೆ ಎಂದಿಗೂ ನಾಶನ ಆಗಬಾರದು ಎಂಬುದಕ್ಕಾಗಿ ದೇವರ ಮಕ್ಕಳು
ತಿಳಿದುಕೊಳ್ಳಬೇಕಾಗಿರುವಂತ ಉತ್ತಮವಾದ ಸಂದೇಶ ಅಲ್ಲಿ ಏನು ಹೇಳಲ್ಪಡುತ್ತದೆ, ನೀವು ಕರ್ತನನ್ನ ದಯಾಳನು ಎಂಬುದಾಗಿ ತಿಳಿದುಕೊಂಡಂತ ಕಾರಣ, 1ನೇ ವಾಕ್ಯ ಹೇಳ್ತದೆ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟನ್ನು, ಹೊಟ್ಟೆಗಿಚ್ಚಿಯನ್ನು, ಎಲ್ಲ ಕೆಟ್ಟ ಮಾತುಗಳನ್ನು ತಳ್ಳಿಬಿಡ್ರಿ, ಅಳಿಸಿಬಿಡ್ರಿ. ಹಲ್ಲೆಲೂಯಾ. ನೀವು ದೇವರನ್ನ ದಯಾಳನು ಎಂಬುದಾಗಿ ನೀವು ಅನುಭವಿಸಿ ತಿಳಿದುಕೊಂಡ ಕಾರಣ ನಿಮ್ಮಲ್ಲಿ ಏನು ಲಯವಾಗಬೇಕಂದ್ರೆ, ನಮ್ಮಲ್ಲಿ ಎಲ್ಲ ಕೆಟ್ಟತನಗಳು ಲಯವಾಗಬೇಕು, ಎಲ್ಲ ವಂಚನೆಗಳು ಲಯವಾಗಬೇಕು, ಎಲ್ಲ ಕಪಟಗಳು ಲಯವಾಗಬೇಕು, ಎಲ್ಲ ಹೊಟ್ಟೆಗಿಚ್ಚಿಗಳು ಲಯವಾಗಬೇಕು, ನಮ್ಮ ಬಾಯಲ್ಲಿ ಇರುವಂತ ಎಲ್ಲ ಕೆಟ್ಟ ಮಾತುಗಳು ಲಯವಾಗಬೇಕು. ವಾಕ್ಯ ಹೇಳ್ತದೆ, ಅದನ್ನ ಅಳಿಸಿ ಬಿಡ್ರಿ, ಅದನ್ನ ನಿರ್ನಾಮ ಮಾಡ್ರಿ, ಅದನ್ನ ವಿಸರ್ಜಿಸಿರಿ ಎಂಬುದಾಗಿ ವಾಕ್ಯ ನಮಗೆ ಹೇಳಿಕೊಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಯಾಕೆ ಇದನ್ನ ನಾನು ಮಾಡಬೇಕು? ನಾವು ಹೋದ ವಾರದಲ್ಲಿ ನೋಡಿದ್ದೇವೆ, ಇಂಥವು ಮೇಲಿನಿಂದ ಬಂದವು ಅಲ್ಲ. ಇಂಥವು ಯಾಕೋಬ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಹೋದ ವಾರದಲ್ಲಿ ಸಂದೇಶವನ್ನ ಕೇಳುವಾಗ, ಇಂಥವು ಮೇಲಿನಿಂದ ಬಂದಂತ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದು, ಅದು ಪ್ರಾಕೃತವಾದದು. ಪ್ರಾಕೃತವಾದದಂದ್ರೆ ಏನಂತ ಗೊತ್ತಾ? ಜನ್ಮ ಸ್ವಭಾವ. ಜನ್ಮ ಸ್ವಭಾವ ಅಂತಾರೆ ಇಂಗ್ಲಿಷ್ ಅಲ್ಲಿ ಏನ್ ಗೊತ್ತಾ? ಜನರೇಷನ್ ಸ್ಪಿರಿಟ್. ಏನ್ ಸ್ಪಿರಿಟ್? ಜನರೇಷನ್ ಸ್ಪಿರಿಟ್. ಇನ್ ದ ಸ್ಪಿರಿಟ್ ಆಫ್ ಆಡಮ್, ಇನ್ ದ ಸ್ಪಿರಿಟ್ ಆಫ್ ಅವ್ವಲ ಸ್ಪಿರಿಟ್. ಅದು ಯಾವುದು ಅಂತೆ? ಹೊಟ್ಟೆಗಿಚ್ಚಿ, ಕಪಟು, ವಂಚನೆ, ಎಲ್ಲ ಕೆಟ್ಟ ಮಾತುಗಳು, ಇದು ಪ್ರಾಕೃತವಾದದು. ಅದು ಮಾತ್ರ ಅಲ್ಲ, ಇದು ಸೈತಾನನಿಗೆ ಸಂಬಂಧಪಟ್ಟಿದೆ. ಇವುಗಳು ನಿಮ್ಮಲ್ಲಿ ಯಾಕೆ ಇರಬಾರದು? ನೀವು ದೇವರನ್ನ ದಯಾಳು ಎಂಬುದಾಗಿ ಅನುಭವದಿಂದ ತಿಳಿದುಕೊಂಡವರು. ಇದು ನನ್ನಲ್ಲಿ ಯಾಕೆ ಇರಬಾರದು? ನಾನು ದೇವರು ಕೃಪಾಳು ಎಂಬುದಾಗಿ ರುಚಿ ನೋಡಿದಂಥ ವ್ಯಕ್ತಿ. ಆದ ಕಾರಣ ಈ ಲೋಕಕ್ಕೆ ಸಂಬಂಧಪಟ್ಟ ನಾಶನವಾದ ಈ ಕಪಟು, ಈ ವಂಚನೆ, ಎಲ್ಲ ಕೆಟ್ಟತನ, ಎಲ್ಲ ಕೆಟ್ಟ ಮಾತನ್ನ ನೀವು ಅಳಿಸಿಬಿಟ್ಟು ಏನ್ ಮಾಡ್ಬೇಕಂತೆ 2ನೇ ವಾಕ್ಯ ಹೇಳ್ತದೆ, ಹೊಸದಾಗಿ ಹುಟ್ಟಿದಂತ ಶಿಶುಕಲಿಂದಿರುವ ನೀವ್ಯಾರ್ರಿ? ಹೊಸದಾಗಿ ಹುಟ್ಟಿದಿರ್ರಿ. ಶರೀರದಿಂದ ಹುಟ್ಟಿದು ಶರೀರವೇ, ಆತ್ಮನಿಂದ ಹುಟ್ಟಿದು ಆತ್ಮವೇ. ಶರೀರದಿಂದ ಹುಟ್ಟಿದು ಪಾಪಗಳಿಗೆ, ಕರ್ಮಗಳಿಗೆ ದಾಸಿಯಾಗಿತ್ತು. ಆತ್ಮನಿಂದ ಹುಟ್ಟಿದು ಎಲ್ಲ ಕರ್ಮಗಳಿಂದ, ಎಲ್ಲ ಪಾಪಗಳಿಂದ ಬಿಡುಗಡೆಯಾಗಿದೆ. ಶರೀರದಿಂದ ಹುಟ್ಟಿದು ದಂಡನೆಗೆ ಗುರಿಯಾಗಿತ್ತು, ಆತ್ಮನಿಂದ ಹುಟ್ಟಿದು ಬಿಡುಗಡೆಗೆ ಗುರಿಯಾಗಿದೆ. ಶರೀರದಿಂದ ಹುಟ್ಟಿದು ಅಪಮಾನಕ್ಕೆ ಗುರಿಯಾಗಿತ್ತು, ಆತ್ಮನಿಂದ ಹುಟ್ಟಿದು ಕೀರ್ತಿಗೆ, ಸ್ತೋತ್ರಕ್ಕೆ ಗುರಿಯಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ನೀವು ಹೊಸದಾಗಿ ಹುಟ್ಟಿದಂತ ಕಾರಣ ನೀವು ಬೆಳೆಯುವ ಹಾಗೆ ವಾಕ್ಯ ಎಂಬ ಶುದ್ಧ ಹಾಲನ್ನ ಬಯಸ್ರಿ. ಹಲ್ಲೆಲೂಯಾ. ಯಾವುದನ್ನ ಬಿಟ್ಬಿಡ್ರಿ? ಕಪಟನ್ನ ಬಿಟ್ಬಿಡ್ರಿ, ಕೆಟ್ಟ ಮಾತುಗಳನ್ನ ಬಿಟ್ಬಿಡ್ರಿ, ವಂಚನೆಗಳನ್ನ ಬಿಟ್ಬಿಡ್ರಿ, ಹೊಟ್ಟೆಗಿಚ್ಚಿಗಳನ್ನ ಬಿಟ್ಬಿಡ್ರಿ. ಯಾವುದನ್ನ ಬಯಸ್ರಿ? ನೀವು ಬೆಳೆಯುವ ಹಾಗೆ, ನೀವು ಕರ್ತನಲ್ಲಿ ಹೊಸಬರಾಗಿರುವಂತೆ ನೀವು ಹೊಸಬರಾಗಿಯೇ ಬೆಳೆಯುವ ಹಾಗೆ, ಆಶೀರ್ವಾದಕ್ಕೆ ಕರೆಯಲ್ಪಟ್ಟಂತೆ ನೀವು ಆಶೀರ್ವಾದದಲ್ಲಿ ಬೆಳೆಯುವ ಹಾಗೆ ದೇವರ ವಾಕ್ಯ ಎಂಬುದಾದ ಶುದ್ಧ ಹಾಲನ್ನ ಬಯಸ್ರಿ. ಹಲ್ಲೆಲೂಯಾ. ನಮ್ಮನ್ನ ಬೆಳೆಸುವಂಥದ್ದು ಯಾವುದು? ದೇವರ ವಾಕ್ಯ ಎಂಬುದಾದ ಆಹಾರ. ವಾಕ್ಯ ಎಂಬುದಾದ ಹಾಳೆ ನಮ್ಮನ್ನ ಬೆಳೆಸುತ್ತದೆ ಅಂತ ಹೇಳಿ 4ನೇ ವಾಕ್ಯವನ್ನ ಅವರು ಬರೆಯುವಾಗ, ಯಾಕೆ ನೀವು ದೇವರ ವಾಕ್ಯ ಎಂಬುದಾದ ಶುದ್ಧ ಹಾಲನ್ನ
ಬಯಸಬೇಕು. ಯಾಕೆ ನೀವು ಬೆಳೆಯಬೇಕೆಂದ್ರೆ ಜೀವ ಉಳ್ಳ ಕಲ್ಲಾಗಿರುವ ಆತನ ಬಳಿಗೆ ಬಂದಿದ್ದೀರಿ. ಕರಗಳ ತಟ್ಟು, ನೀನು ಎಲ್ಲಿ ಬಂದಿದ್ದೀ? ಜೀವ ಉಳ್ಳ ಕಲ್ಲಾಗಿರುವಂತ ಆತನ ಬಳಿಯಲ್ಲಿ. ಜೀವ ಉಳ್ಳ ಕಲ್ಲು ಯಾರು? ಯೇಸು. ಹಾಗಾದ್ರೆ ಯೇಸುವಿನ ಬಳಿಯಲ್ಲಿ ಒಬ್ಬರು ಬರುವುದಾದರೆ, ಯೇಸುವನ್ನ ಒಬ್ಬರು ತಿಳಿದುಕೊಂಡಿರುವುದಾದ್ರೆ, ಯೇಸುವನ್ನ ಒಬ್ಬರು ರುಚಿ ನೋಡಿರುವುದಾದರೆ ಯಾವುದನ್ನ ಬಿಟ್ಟು ಬಿಡಬೇಕು? ಕಪಟು, ಹೊಟ್ಟೆಗಿಚ್ಚು, ಕೆಟ್ಟ ಮಾತುಗಳು, ವಂಚನೆಗಳು, ಎಲ್ಲ ಕೆಟ್ಟತನಗಳನ್ನ ಬಿಟ್ಬಿಟ್ಟು ನಮ್ಮನ್ನ ಬೆಳೆಸುವಂತ ದೇವರ ವಾಕ್ಯ ಎಂಬುದಾದ ಹಾಳನ್ನ ನಾವು ಬಯಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕಾರಣ ಜೀವ ಉಳ್ಳ ಕಲ್ಲಾಗಿರುವಂತೆ ಆತನ ಬಳಿಯಲ್ಲಿ ಬಂದಿದ್ದೀರಿ. ಆ ಕಲ್ಲು ವಾಕ್ಯ ಹೇಳ್ತದೆ. ಆದರೆ ಆ ಜೀವ ಉಳ್ಳ ಕಲ್ಲು ಏನಾಯ್ತಂದ್ರೆ ಮನುಷ್ಯನಿಂದ ನಿಜವಾಗಿಯೂ ನಿರಾಕರಿಸಲ್ಪಟ್ಟಿತ್ತು. ಯಾರಿಂದ? ಅದು ಜೀವ ಉಳ್ಳ ಕಲ್ಲಾಗಿದ್ರು ಅದು ಮನುಷ್ಯನಿಗಾಗಿಯೇ, ಮನುಷ್ಯ ಅವತಾರದಲ್ಲಿ ಬಂದಂತ ಕಲ್ಲಾಗಿದ್ರು ಅದು ಮನುಷ್ಯನನ್ನ ರಕ್ಷಿಸುವುದಿಗೆ ಈ ಲೋಕಕ್ಕೆ, ಜಗತ್ತಿಗೆ ಬಂದಿದ್ರು ಆತನವರೇ ಆತನನ್ನ ದ್ವೇಷ ಮಾಡಿದರು. ಆ ಕಲ್ಲು ಮನುಷ್ಯರಿಂದ ನಿಜವಾಗಲೂ ಏನಾಗಿತ್ತು? ನಿರಾಕರಿಸಲ್ಪಟ್ಟಿತ್ತು. ಹಾಗಾದ್ರೆ ಇವತ್ತು ದೇವರನ್ನ ನಂಬಿದಂತ ನಿನ್ನನ್ನ ಲೋಕವು ಅಕ್ಸೆಪ್ಟ್ ಮಾಡುವುದು ಇಲ್ಲ. ಲೋಕ ಏನ್ ಮಾಡ್ತದೆ? ನಮ್ಮನ್ನ ನಿರಾಕರಿಸುತ್ತದೆ. ನಾವು ಜೀವ ಉಳ್ಳ ಕಲ್ಲಿಗೆ ಬಳಿಯಲ್ಲಿ ಸೇರಿದವಾಗಿ ಇದ್ದಂತ ಕಾರಣ ಈ ಲೋಕವು ನಮ್ಮನ್ನು ಅಹೆ ಮಾಡುತ್ತದೆ. ಅದಕ್ಕೆ ದೇವರು ಯೇಸು ಸ್ವಾಮಿ ಹೇಳಿದ್ರು, ಲೋಕ ನನ್ನನ್ನು ಅಹೆ ಮಾಡುತ್ತದೆ, ಆದ ಕಾರಣ ನೀನು ನನ್ನವನಾಗಿ ನನ್ನವಳಾಗಿರುವಂತ ಕಾರಣ ನಿನ್ನನ್ನು ಅಹೆ ಮಾಡುತ್ತದೆ. ಹಲ್ಲೆಲೂಯ. ನಾನು ಲೋಕದವನಲ್ಲ, ನೀನು ಲೋಕದವರು ಅಲ್ಲ. ಸೊ ಹಾಗಾದ್ರೆ ಈ ಲೋಕವು ನಮ್ಮನ್ನ ನಿರಾಕರಿಸಿ ಬಿಟ್ರೆ ನಾವು ಅಯ್ಯೋ ಪಾಪನ, ನಾವು ಶಾಪಕಸ್ಥರ, ನಾವು ದರಿದ್ರರ, ನಾವು ಕೈ ಬಿಡಲ್ಪಟ್ಟವರ? ಜೀವ ಉಳ್ಳ ಕಲ್ಲು ಆಗಿರುವಂತ ಆತನ ಬಳಿಗೆ ಬಂದವರನ್ನ ಲೋಕವು ಕೆಣಕುತ್ತದೆ, ಲೋಕವು ತಿರಸ್ಕಾರ ಮಾಡುತ್ತದೆ. ಆದ ಕಾರಣ ನೀವು ಸೋತವರೋ ಅಥವಾ ನೀವು ದರಿದ್ರರೋ ಇಲ್ಲ. ಸತ್ಯವಾಕ್ಯ ಹೇಳುತ್ತದೆ, ಅದು ನಿಜವಾಗಲೂ ನಿರಾಕರಿಸಲ್ಪಟ್ಟಿದ್ರು ಕೂಡ ಅದು ದೇವರಿಂದ ಆಯಲ್ಪಟ್ಟಿದ್ದು, ಅದು ಅಮೂಲ್ಯವಾದದು ಆಯಿತು. ಹಲ್ಲೆಲೂಯ. ಈ ಲೋಕವು ನಿನ್ನನ್ನ ಬೇಡ ಅಂತ ಹೇಳಿದಾಗ, ಈ ಲೋಕವು ನಿಮ್ಮನ್ನ ಹೀನವಾಗಿ ಮಾತಾಡ್ಬಿಟ್ಟಾಗ ನೀವು ಸಾಮಾನ್ಯವಾದವರಲ್ಲ, ನೀವು ಅಮೂಲ್ಯವಾದವರು. ಹಲ್ಲೆಲೂಯ. ನೀವು ಆಯಲ್ಪಟ್ಟವರು. ಹಲ್ಲೆಲೂಯ. ಉತ್ತಮವಾದ ಒಂದು ಸರಣ. ಹಲ್ಲೆಲೂಯ. ಕಲ್ಲಲ್ಪಟ್ಟ ನನ್ನನು ನಿನಗೆಂದೇ ಮೊದಲೇ ಆರಿಸಿ ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ಕಲ್ಲಲ್ಪಟ್ಟ ನನ್ನನ್ನು ನಿನಗೆಂದೇ ಮೊದಲೇ ಆರಿಸಿ ಯಾರು ಗ್ರಹಿಸದಂತ ಯೋಜನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣ್ಣಿಟ್ಟು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಈಡೇ. ಕೊಡುವೆನು ನಿನ್ನ ಸೇವೆಗಾಗಿ ನನ್ನನೆ ಕೊಡುವೆನು. ಹೊರಗದಲಮ ಕೊಡುವೆನು. ಹೊರಗದರೆ ನಿನ್ನ ಸೇವೆಗಾಗಿ ನನ್ನನೆ ಕೊಡುವೆನು. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು,
ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಹಲ್ಲೆಲೂಯಾ. ಇವರು ತಿರಸ್ಕಾರ ಮಾಡಿದರೆ ನೀವು ದರಿದ್ರರಾಗುವುದಿಲ್ಲ, ಬದಲಾಗಿ ಸತ್ಯ ವೇದ ಹೇಳುತ್ತದೆ, ನೀನು ಮಾನ್ಯನು, ಅಮೂಲ್ಯನು, ಪ್ರಿಯನು ಆಗುತ್ತೆ. ನೀನು ಮಾನ್ಯಲು, ಅಮೂಲ್ಯಲು, ದೇವರಿಗೆ ಪ್ರಿಯಲು ಆಗುತ್ತೆ. ಹಲ್ಲೆಲೂಯ. ಆದ ಕಾರಣ 5ನೇ ವಾಕ್ಯ ಹೇಳುತ್ತದೆ, ಯಾಕಪ್ಪ ಹೊಸದಾಗಿ ಹುಟ್ಟಿದಂತ ನೀನು ಬೆಳೆಯುವುದಕ್ಕಾಗಿ ಆ ಪವಿತ್ರ ಹಾಳಾಗಿ ಇರುವಂತ ವಾಕ್ಯವನ್ನ ಯಾಕೆ ನೀನು ಬಯಸ್ಬೇಕಂದ್ರೆ, ವಾಕ್ಯ ಹೇಳ್ತದೆ, ನೀವು ಸಗ ಜೀವ ಉಳ್ಳ ಕಲ್ಲಾಗಿ ಇದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಅಪ್ಪ, ನೀವು ಸಗ ಆ ಜೀವ ಉಳ್ಳ ಕಲ್ಲಾಗಿ ಇರುವಂತ ಯೇಸು ಕ್ರಿಸ್ತನಂತೆ ನೀವು ಸಗ ಜೀವ ಉಳ್ಳ ಕಲ್ಲಾಗಿತ್ತು ಆತ್ಮನ ಸಂಬಂಧವಾದ ದೇವರ ಮಂದಿರವಾಗಿ, ಆಲಯವಾಗಿ ನೀವು ಏನ್ ಮಾಡ್ಬೇಕಂತ ಕಟ್ಟಲ್ಪಡುತ್ತಾ ಇದ್ದೀರಿ. ಹಲ್ಲೆಲೂಯ. ಯಾಕೆ ಅಗತ್ಯನವನ್ನ ಬಿಟ್ಬಿಡ್ಬೇಕು? ಯಾಕೆ ಹೊಟ್ಟೆಗಿಚ್ಚನ್ನ ಬಿಟ್ಬಿಡ್ಬೇಕು? ಯಪ್ಪ, ನೀನು ಸುಂದರವಾದ ದೇವರ ಆಲಯವಾಗಿ ಕಟ್ಟಲ್ಪಡ್ತಾ ಇದೆಯಾ, ಕಟ್ಟಲ್ಪಡ್ತಾ ಇದೆಯಾ. ಅಲ್ಲಿ ವಜ್ರಗಳು, ಅಲ್ಲಿ ಕೋಮೇದಕ, ಅಲ್ಲಿ ಏನೇನು ಬೆಲೆಬಾಳುವುಳ್ಳದಂತ ವಸ್ತುಗಳನ್ನ ಇಟ್ಟು ಕರ್ತನು ನಿನ್ನನ್ನ ಸುಂದರವಾಗಿ ಅಲಂಕಾರವಾಗಿ ತಾನು ವಾಸ ಮಾಡುವಂತ ದೇವರ ಆಲಯವಾಗಿ ನೀವು ಕಟ್ಟಲ್ಪಡುತ್ತಾ ಇದ್ದೀರಾ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಮಾತ್ರ ಅಲ್ಲ, ಕೆಳಗಡೆ ಒಂದು ಕಾರ್ಯ ಹೇಳುತ್ತದೆ. ಸೊ ಹಾಗೆಯೇ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಿಗೆ ಪವಿತ್ರ ಯಾಜಕ ವರ್ಗಗಳಾಗಿದ್ದೀರಾ. ಯಾರು ಪವಿತ್ರ ಯಾಜಕರು? ಯಾರ್ರೀ ಪವಿತ್ರ ಯಾಜಕರು? ಸತ್ಯವೇದ ಹೇಳುತ್ತದೆ, ಆ ಜೀವ ಕಲ್ಲಾಗಿರುವಂತ ಆತನ ಬಳಿಯಲ್ಲಿ ಬಂತಂತ ಎಲ್ಲರೂ ಯಾಜಕರೇ. ಹಲ್ಲೆಲೂಯ. ಆ ಜೀವ ಕಲ್ಲಾಗಿರುವಂತ ಆ ಕಲ್ಲಿನ ಬಳಿಯಲ್ಲಿ ಬಂತಂತ ಸಣ್ಣ ಸಣ್ಣ ಪುಟಾಣಿ ಮಕ್ಕಳು ಯಾಜಕರೇ, ಯವನಸ್ಥರು ಯವನಸ್ಥಿಯರು ಯಾಜಕರೇ, ವಿದ್ಯಾವಂತರು ಯಾಜಕರೇ, ವಿದ್ಯಾವಂತರು ಯಾಜಕರೇ. ಅವನು ಶ್ರೀಮಂತನಾಗಿದ್ದರೂ ಆ ಜೀವವುಳ್ಳ ಕಲ್ಲಿನ ಬಳಿಗೆ ಬಂದಂತ ಅವನು ಯಾಜಕನೇ. ಅವನು ಬಡವನಾಗಿ ಗುಡಿಸಲಲ್ಲಿ ಇದ್ದರೂ ಅವನು ಸಗ, ಆಕೆನು ಸಗ ಯಾಜಕನೇ, ಯಾಜಕರೇ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಸ್ವಲ್ಪ ಚೆನ್ನಾಗಿ ಗಮನಿಸಬೇಕು, ಯಾರು ಎಸ್ಕೇಪ್ ಆಗಲಿಕ್ಕೆ ಆಗಲ್ಲ. ಇದೆಲ್ಲ ಸೇವಕರು ಪಾಲಿಸಬೇಕು, ಇದೆಲ್ಲ ಸೇವಕಿಯರು ಪಾಲಿಸಬೇಕು. ನಾವು ಹೆಂಗ್ ಬೇಕಾದ್ರೆ ಇರಬಹುದು, ಇಲ್ಲ. ಸತ್ಯವೇದ ಹೇಳುತ್ತದೆ, ದೇವರ ಜೀವ ಉಳ್ಳ ಆ ಕಲ್ಲಿನ ಬಳಿಗೆ ಬಂತಂತ ನೀನು ಜೀವ ಉಳ್ಳ ಕಲ್ಲಾಗಿದ್ದು ಆತನಿಗೆ ಮಂತ್ರವಾಗಿ, ಆತನಿಗೆ ಆಲಯವಾಗಿ ಕಟ್ಟಲ್ಪಡುತ್ತಾ ಇರುವಂತ ನೀನು ಆತ್ಮೀಯ ಯಜ್ಞಗಳನ್ನ ಸಮರ್ಪಿಸುವಂತ ದೇವರ ಯಾಜಕ ವರ್ಗವಾಗಿದ್ದೀರಾ. ಹಲ್ಲೆಲೂಯ. ಯಾರಿಗೆ ಬರೀತದಾನೆ? ಪೇತ್ರ, ಹಿರಿಯ ಅಪೊಸ್ತಲನು, ದೇವರ ಆತ್ಮನ ಮೂಲಕ ಬರೀತಾ ಇದ್ದಾನೆ. ಯೇಸುವನ್ನ ಅನುಭವದಿಂದ ಆತನು ದಯಾಳನು ಎಂಬುದಾಗಿ ತಿಳಿದುಕೊಂಡಿರುವಂತೆ ನೀವು ಯೇಸುವನ್ನ ಆತನು ಕೃಪಾಳು ಎಂಬುದಾಗಿ ರುಚಿ ನೋಡಿದಂತೆ ನೀವುಗಳು
ಯಾಜಕರೇ, ಯಾಜಕ ವಂಶವೇ ಎಂಬುದಾಗಿ ದೇವರು ವಾಕ್ಯವು ಅಲ್ಲಿ ಹೇಳಲ್ಪಡುವುದನ್ನ ನಾವು ನೋಡುತ್ತಾ ಇದ್ದೇವೆ. ಇದು ಈ 5ನೇ ವಾಕ್ಯ ನಮಗೆ ತಿಳುವಳಿಕೆ ಬರುವುದಕ್ಕೆ, ನಾನು ಯಾರು, ಜೀವವುಳ್ಳ ಬಂಡೆಯ ಬಳಿಯಲ್ಲಿ ಬಂದಂತೆ ನಾನು ಯಾರು, ಆ ಜೀವವುಳ್ಳ ಬಂಡೆಯಾಗಿ ರೂಪಾಂತರ ಹೊಂದುವುದಿಗೆ, ಆ ಯೇಸು ಕ್ರಿಸ್ತನಾಗಿಯೇ ನನ್ನ ಜೀವಿತ ಬದಲಾಗುವುದಿಗೆ, ಆ ಯೇಸು ಕ್ರಿಸ್ತನಂತೆ ರೂಪಿಸಲ್ಪಡುವುದಿಗೆ ನಾನು ಆತ್ಮೀಯದಲ್ಲಿ ಕಟ್ಟಲ್ಪಡುವಂತ ದೇವರ ಮಂದ್ರ ಎಂಬುದಾಗಿ, ದೇವರ ಆಲಯ ಎಂಬುದಾಗಿ ನಮಗೆ ಗೊತ್ತಾಗಬೇಕು. ಎರಡನೇದಾಗಿ, ಈ ಆಲಯ ನಾವು ಆರಾಧಿಸಲಿಕ್ಕೆ ಬಂದಿರುವಂತ ಆಲಯ, ಅನೇಕ ಸ್ಥಳಗಳಲ್ಲಿ ನಡೆಯುವಂತ ದೇವರ ಆಲಯವಾಗಿರಲಿ, ಪ್ರತಿಯೊಂದು ಸೇವೆಯಾಗಿರಲಿ, ಆ ಸೇವೆಯ ಕುರಿತಾಗಿ, ಆ ಆಲಯಗಳನ್ನ ಕುರಿತಾಗಿ ದೇವರು ಆತ್ಮನು ನಮಗೆ ಕೊಡುವಂತ ಒಂದು ಪ್ರಕಟಣೆಗಳನ್ನ ನಾವು ಹೊಂದಿಕೊಳ್ಳಲೇಬೇಕು. ಸ್ವಲ್ಪ ಗಮನಿಸಿ, ನಿದ್ದೆ ಮಾಡಬೇಡ. ಆಲಯದ ಕುರಿತಾದ ಪ್ರಕಟಣೆ ನಿನಗೆ ಗೊತ್ತಿಲ್ಲದಿದ್ದರೆ ನಾವು ಮೂಢನಂಬಿಕೆಯಲ್ಲಿ ಇದ್ದು ಹೊರಗೆ ಬಂದವರಾಗಿರುವುದಿಲ್ಲ, ನಾವು ಮೂಢನಂಬಿಕೆಯಲ್ಲಿ ಒಳಗೆ ಬಿತ್ತವರಾಗಿಯೇ ಇರುತ್ತೇವೆ. ಲೇಲೋಯ. ಆಲಯದ ಕುರಿತಾದ ಒಂದು ತಿಳುವಳಿಕೆಯನ್ನ 6ನೇ ವಾಕ್ಯ ಈ ರೀತಿ ಹೇಳುತ್ತದೆ, ಇದಲ್ಲದೆ ಈಗ ಚಿಯೋನಿನಲ್ಲಿ ಮೂಲೆಕಲ್ಲನ್ನು ಇಡುತ್ತೇನೆ. ಯಾವುದು ಮೂಲೆಕಲ್ಲು? ಎಲ್ಲಿ ಇಡುತ್ತಾನೆ? ಸಭೆಯಲ್ಲಿ ಸೇವೆಗೆ ಮೂಲೆಕಲ್ಲು ಯಾರು? ಯೇಸು. ಸೇವೆಗೆ ಮೂಲೆಕಲ್ಲು ಯಾರು? ಯೇಸು. ಸಭೆಗೆ ಮೂಲೆಕಲ್ಲು ಯಾರು? ಯೇಸು. ಹಲ್ಲೆಲೂಯಾ. ಸಭೆಯಲ್ಲಿ ಪಾಸ್ಟರ್ಗಳು ದೇವರಲ್ಲ. ಯಾರು ದೇವರಲ್ಲ? ಅನೇಕ ಸಭೆಗಳಲ್ಲಿ ಪಾಸ್ಟರ್ಗಳನ್ನ ನೀವೇ ನಮ್ಮ ಕಣ್ ಕಾಣುವಂತ ದೇವರು ಅಂತಾರೆ. ಪಾಸ್ಟರ್ಗಳನ್ನ ದೆವ್ವ ಮಾಡುವುದಿಗೆ. ಪಾಸ್ಟರ್ಗಳು ದೇವರು ಅಲ್ಲ. ಹಲ್ಲೆಲೂಯಾ. ಸಭೆಯಲ್ಲಿ ದೇವರು ಯಾರು? ದೇವರು ಯಾರು? ಯೇಸುವೆ. ಓಕೆ, ರೈಟ್. ಸಭೆಗೆ ಮೂಲೆಕಲ್ಲು ಶಿರಸ್ಸು ಯೇಸುವಾಗಿ ಇದ್ರೆ ಸಭೆ ಹೇಗೆ ಕರೆಯಲ್ಪಡ್ತಾ ಇದೆ ಈಗಿನ ಕಾಲದಲ್ಲಿ? ಪಾಸ್ಟರ್ ಅಭಿಷೇಕ್ ದೇವ ಸಭೆ, ಪಾಸ್ಟರ್ ಸಿಮ್ಸನ್ ಪಾಸ್ಟರ್ ಸಭೆ, ಪಾಸ್ಟರ್ ಜೇಮ್ಸ್ ಪಾಸ್ಟರ್ ಸಭೆ, ಪೀಟರ್ ಪಾಸ್ಟರ್ ಸಭೆ. ಯಾಕೆ ಹಿಂಗ್ ಕರೆಯಲ್ಪಡ್ಬೇಕೈತಿ? ಸಭೆ ಕ್ರಿಸ್ತನ ಸಭೆ, ಹೌದಾ ಇಲ್ವಾ? ದೇವರು ಸಭೆಗೆ ಸರಸಾಗಿ ಯಾರನ್ನ ಇಟ್ಟಾರೆ? ಯೇಸುವನ್ನ. ಈಗ ಯಾಕೆ ಮನುಷ್ಯನ ಹೆಸರಲ್ಲಿ ಸಭೆ ಕರೆಯಲ್ಪಡ್ತಾ ಇದೆ? ನಾವು ಮನುಷ್ಯನನ್ನ ಆರಾಧಿಸುತ್ತಾ ಇದ್ದಂತ ಮೂಢನಂಬಿಕೆಯಿಂದಲೇ ಹೊರಗೆ ಬಂದಿವಿ. ಆದ್ರೆ ಇವತ್ತು ಜನ ಮನುಷ್ಯನನ್ನೇ. ಹಲ್ಲೆಲೂಯಾ. ಸೊ ನಾನೆಲ್ಲ ಯಾಕೆ ಈ ಸಭೆ ಸಿಮ್ಸನ್ ಪಾಸ್ಟರ್ ಸಭೆ ಅಂತ ಅನೇಕರು ಹೇಳ್ತಾರೆ. ಕಾರಣ ಏನ್ ಗೊತ್ತಾ? ನೀವೇ ಅದಕ್ಕೆ ಕಾರಣ. ಯಾರ ಕಾರಣ? ನೀವು ಯಾವ ಚರ್ಚಿಗೆ ಹೋಗ್ತೀರಿ? ನಾನು ಸಿಮ್ಸನ್ ಪಾಸ್ಟರ್ ಚರ್ಚಿಗೆ ಹೋಗ್ತೀನಿ. ಅಡ್ಡಿ ಚೆನ್ನಾಗಿ ಕ್ಯಾಟಿಗೆ ತಗೊಂಡು ಕಾಲ್ ಮುರಿಬೇಕು. ಹಲ್ಲೆಲೂಯ. ನಾನು ಹೌಸ್ ಆಫ್ ನೋಡಿ, ಮೆಥೋಡಿ ಚರ್ಚನ್ನ ಸ್ಥಾಪನೆ ಮಾಡಿದವರು ಯಾರು? ಜಾನ್ ವೆಸ್ಲಿ ತಾನೆ. ಯಾರಾದ್ರೂ ಮೆಥೋಡಿ ಚರ್ಚನ್ನ ಜಾನ್ ವೆಸ್ಲಿ ಚರ್ಚ್ ಅಂದಾರ? ರೋಮನ್ ಕ್ಯಾಥಲಿಕ್ ಚರ್ಚನ್ನ ಆ ಫಾದರ್ ಚರ್ಚ್ ಅಂದಾರ? CSA ಚರ್ಚನ್ನ ಆ ಅಯ್ಯರ್ ಚರ್ಚ್ ಅಂದಾರ? ಅಯ್ಯನವರು ಚರ್ಚ್ ಅಂದಾರ? ಈ ಸಭೆಕಂದ ಒಂದು ಹೆಸರು ಇದೆಯಲ್ಲ. ನೀ ಯಾವ ಚರ್ಚಿಗೆ ಹೋಗ್ತಿ? ನಾನು ಹೌಸ್ ಆಫ್ ಪ್ರೇಯರ್ಗೆ ಹೋಗ್ತೀನಿ ಅಂತ ನೀನು ಹೇಳಿ ಕೊಡುವುದಿಗೆ ನೀನು ರೆಡಿ ಆಗಿದ್ರೆ ಈ ಮನುಷ್ಯನ ಸಭೆ ಅನ್ನುವಂಥ ವಿಷಯಗಳು ನಾಶವಾಗತ್ತೆ. ಹಲ್ಲೆಲೂಯಾ. ಬದಲಾವಣೆ ಯಾರಿಂದ ಬರಬೇಕು? ನಮ್ಮಿಂದಲೇ ಜನರಿಗೆ ಬರಬೇಕು. ನಾವೇ ಬದಲಾಗಬೇಕು ಮೊದಲು. ಹಲ್ಲೆಲೂಯಾ. ಆತ್ಮೀಕವಾಗಿ ನಡೆಯುವಂತ ಸಭೆಗಳೆಲ್ಲ ಮನುಷ್ಯನ ಹೆಸರು. ಟ್ರೆಡಿಷನ್ ಆಗಿ ನಡೆಯುವಂತ ಸಭೆಗೆ ಸಭೆಯ ಹೆಸರು. ಇದೇನ್ ಕತೆ? ಅದಕ್ಕೆ ಗಲಾತ್ಯ ಪತ್ರಿಕೆಯಲ್ಲಿ ಬರೆದ, ನೀವು ಆತ್ಮೀಕದಲ್ಲಿ ಆರಂಭಿಸಿ
ಶರೀರದಲ್ಲಿ ಕೊನೆ ಕಾಣ್ತಾ ಇದ್ದೀರಲ್ಲ. ಆತ್ಮೀಕವಾಗಿ ಆರಂಭಿಸಲ್ಪಟ್ಟಂತ ಸಭೆಗಳು ಶಾರೀರಿಕವಾದ ಸಭೆಯಾಗಿ ಹೋಗ್ತಾ ಇದೆಯಲ್ಲ. ಅಲ್ಲೇಲೂಯ. ಸೊ ಸಭೆಗೆ ತಲೆ ಯೇಸುವೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಯಾಕೆ ಇದನ್ನ ಹೇಳ್ತೀನಿ, ಸ್ವಲ್ಪ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ. ಕೆಳಗೆ ಓದಿ ನೋಡೋಣ. ಅದುವೇ ಸಭೆಗಾಗಿ ಆಯಲ್ಪಟ್ಟದು, ಅದುವೇ ಅಮೂಲ್ಯವಾದದು. ಆತನ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದೇ ಇಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿದೆ. ಯಾರ ಮೇಲೆ? ನೀವು ಸಭೆಗೆ ಬರುವಾಗ ನಿಮ್ಮ ನಂಬಿಕೆ ಬರೀ ಪಾಸ್ಟರ ಮೇಲೆ ಇದ್ರೆ ಖಂಡಿತವಾಗಲೂ ನಿಮಗೆ ಆಶಾಭಂಗ ಆಗುತ್ತೆ. ಅಲ್ಲೇಲೂಯ, ಅಲ್ಲೇಲೂಯ. ಸಭೆಗೆ ಬರುವಾಗ ಪಾಸ್ಟರ್ ಮೇಲೇನೆ ಮಾತ್ರ ನಿಮಗೆ ನಂಬಿಕೆ ಇದ್ರೆ ನಿಮ್ಮ ಆಸೆಗಳು ಭಂಗವಾಗುತ್ತೆ. ಅಲ್ಲೇಲೂಯ. ಮೊದಲು ನೀವು ಸಭೆಗೆ ಬರುವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಸಭೆಗೆ ಬರಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ಆಮೇಲೆ ನಿಮ್ಮ ಸೇವೆ ಮಾಡುವುದಕ್ಕಾಗಿ ದೇವರು ಕೊಟ್ಟಂತ ಸೇವಕನ ಮಾತುಗಳನ್ನ ನಂಬಬೇಕು. ಎರಡನೇ ವಿಷಯ. ಅಲ್ಲೇಲೂಯ. ಅದು ಎರಡನೇ ವಿಷಯ. ಯಾವತ್ತು ಮನುಷ್ಯನು ದೇವರ ಸ್ಥಾನಕ್ಕೆ ಬರಲೇ ಬಾರದು, ಆ ಸಭೆ ಹಾಳಾಗಿ ಹೋಗ್ಬಿಡ್ತದೆ, ಆ ಸೇವೆ ಹಾಳಾಗಿ ಹೋಗ್ಬಿಡ್ತದೆ. ಅಲ್ಲೇಲೂಯ. ಘನತೆ, ದೇವರು ಹೇಳ್ತಾ ಇದ್ದಾನೆ, ನನ್ನ ಘನತೆಯನ್ನ ನಾನು ನಿಮಗೆ ತಂದೆಯಾಗಿರುವುದಾದ್ರೆ ನನ್ನ ಘನತೆಯಲ್ಲಿ ನನ್ನ ಸ್ಥಾನವನ್ನ, ನನ್ನ ಘನತೆಯನ್ನ ಒಬ್ಬನಿಗೂ ಬಿಟ್ಕೊಡುವುದಿಲ್ಲ, ಕೊಡಕ ಆಗೋದಿಲ್ಲ. ಅಲ್ಲೇಲೂಯ. ಯಾಕೆ? ದೇವರೇ ಪರಿಶುದ್ಧನು, 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 ಪರಿಶುದ್ಧನು. ಆತನಂದೇ ಪರಿಶುದ್ಧರು ಯಾರು ಇಲ್ಲ. ನಾವು ಕಟ್ಟಲ್ಪಡುತ್ತಾ ಇದ್ದೇವೆ ಕರೆ, ಇನ್ನು ಬಿಲ್ಡಿಂಗ್ ಏನಾಗಿಲ್ಲ, ಕಂಪ್ಲೀಟ್ ಆಗಲಿಲ್ಲ. ಪೌಲ ಅಪೊಸ್ತಲನು ಹೇಳ್ದ, ನಾನು ಯಾತಕ್ಕಾಗಿ ಹಿಡಿಯಲ್ಪಟ್ಟೇನೋ ಅದನ್ನ ಹಿಡಿದುಕೊಳ್ಳುವುದಕ್ಕಾಗಿ ಏನ್ ಮಾಡ್ತಾ ಇದ್ದೇನೆ, ಓಡುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ಹೇಳುತ್ತದೆ, ಚಿಯೋನಿನಲ್ಲಿ ಆದ ಕಾರಣ ಅಲ್ಲಿ ಜಕರೀಯನ ಪುಸ್ತಕ ನಾವು ಓದು ವಾರಕ್ಕಿಂತ ಮೊದಲನೇ ವಾರ, ಈ ತಿಂಗಳ ಮೊದಲನೇ ವಾರ ಮಾತನಾಡಿದಾಗ ಅಲ್ಲಿ ವಾಕ್ಯ ಜಕರೀಯನ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ ಈ ರೀತಿಯ ಹೇಳಿತ್ತು. ಅಲ್ಲಿ ಯೆಹೋಶುವ ಎಂಬುದಾದ ಯಾಜಕನ ಮುಂದೆ ಇಟ್ಟಿರುವಂತ ಆ ಕಲ್ಲನ್ನ ನೀವು ನೋಡ್ರಿ. ಯಾಜಕನನ್ನಲ್ಲ, ಯಾಜಕನ ಮುಂದೆ ಇಟ್ಟಿರುವ ಕಲ್ಲನ್ನ ನೋಡಿರಿ. ಆ ಒಂದೇ ಕಲ್ಲಿನಲ್ಲಿ 7 ಕಣ್ಣುಳ್ಳ ಆತನ ದೃಷ್ಟಿ ಇದೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಈಗ ಚೆನ್ನಾಗಿ ಗಮನಿಸಬೇಕು. ಯಾರಿಗೆ ಆಶಾಭಂಗ ಇಲ್ಲ? ಯೇಸು ಕ್ರಿಸ್ತನ ಮೇಲೆ, ಆ ಮೂಳೆ ಕಲ್ಲಾಗಿರುವಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರಿಗೆ ಆಶಾಭಂಗ ಇಲ್ಲ. ಸೊ ಪರಲೋಕ ದೃಷ್ಟಿ ಯಾವುದು ಮೇಲೆ ಇದೆ? ಯೇಸು ಕ್ರಿಸ್ತನನ್ನ ತಲೆಯಾಗಿ ಇಟ್ಟಿರುವಂತ ಸಭೆಯ ಮೇಲೆ ಪರಲೋಕ ದೃಷ್ಟಿ ಇದೆ. ಯೇಸು ಕ್ರಿಸ್ತನನ್ನ ತಲೆಯಾಗಿ ಇಟ್ಟಿರುವಂತ ಸೇವೆಯ ಮೇಲೆ ಪರಲೋಕ ದೃಷ್ಟಿ ಇದೆ. ಯೇಸು ಕ್ರಿಸ್ತನನ್ನ ಕುಟುಂಬಕ್ಕೆ ಸೆರಸಾಗಿ ಇಟ್ಟಿರುವಂತ ಕುಟುಂಬದ ಮೇಲೆ ದೇವರ ದೃಷ್ಟಿ ಆ ಕುಟುಂಬದ ಮೇಲೆ ಇದೆ. ಯೇಸು ಕ್ರಿಸ್ತನನ್ನ ತನ್ನ ಕೆಲಸದಲ್ಲಿ ತಲೆಯಾಗಿ ಇಟ್ಟಿರುವಂತ ವ್ಯಕ್ತಿಯ ಕೆಲಸ ಕಾರ್ಯದಲ್ಲಿ, ಅವನ ಕೆಲಸದಲ್ಲಿ ಪರಲೋಕ ದೃಷ್ಟಿ ಇದೆ. ಯೇಸು ಕ್ರಿಸ್ತನನ್ನ ತನ್ನ ಬಿಸ್ನೆಸ್ ಅಲ್ಲಿ ತಲೆಯಾಗಿ ಇಟ್ಟಿರುವಂತ ಬಿಸ್ನೆಸ್ ಯಾವುದೋ ಆ ಬಿಸ್ನೆಸ್ ಅಲ್ಲಿ ಪರಲೋಕ ದೃಷ್ಟಿ ಬಿದ್ದಿದೆ. ಅಲ್ಲೇಲೂಯ. ಕುಟುಂಬವಾಗಲಿ ಸಕಲ ಕಾರ್ಯವಾಗಲಿ ಮಹಿಮೆ ತಲೆಯಾಗಿ ಸೆರಸಾಗಿ ಯಾರು ಇರಬೇಕು? ಯೇಸುವೇ ಇರಬೇಕು. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಅನೇಕ ಸಭೆಗಳಲ್ಲಿ ಪಾಸ್ಟರ್ಗಳು ಇವತ್ತು ತಲೆಯಾಗಿ ಇರುವುದಕ್ಕೆ ಸಭೆಗಳು ಬಿತ್ತು ಹೋಗುತ್ತಾ ಇದೆ. ಅಲ್ಲೇಲೂಯ. ಅನೇಕ ಸಭೆ ಸೇವೆಗಳಲ್ಲಿ ಸೇವಕರುಗಳು ಇವತ್ತು ದೇವರಾಗಿ ಕಾಣಲ್ಪಡುವುದಕ್ಕೆ, ನಾನು
ಹಳ್ಳಿಗಳಿಗೆ ಹೋಗುತ್ತೇನೆ. ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರುವಾಗ ಅಲ್ಲಿ ಕೆಲವೊಂದು ವಯಸ್ಸಾದವರು ಪಾಪ ಅವರಿಗೆ ಗೊತ್ತಿಲ್ಲದವರು ಹೇಳ್ತಾರೆ, ಅಯ್ಯ ನೀವೇ ಮೊದಲು ನಮಗೆ ದೇವರು ಅಂತಾರೆ. ನಮಗೆ ಒಂದು 50 kg ಕಲ್ಲನ್ನ ತಲೆಯಲ್ಲಿ ಢಮ್ ಅಂತ ಹಾಕಿದಂಗೆ ಇರ್ತದೆ. ಅಡ ಪಾಪಿ, ನಾ ದೇವರ? ನಾವು ಕತ್ತೇರಿ, ನಾವು ಯಾರು? ಕತ್ತೆ ಮೇಲೆ ಒಬ್ಬನ ಕುತ್ತನ್ ನೋಡಿ. ಆ ಕತ್ತೆ ಆತನು ಕೂತ್ಕೊಳ್ಳುವುದಕ್ಕೆ ಮುಂಚೆ ಕಟ್ಟಲ್ಪಟ್ಟಂತ ಕತ್ತೆಯಾಗಿತ್ತು. ಅದನ್ನ ಮೂಸಿ ನೋಡುವರು ಯಾರಿಲ್ಲ. ಅದು ಬಂಧಿಸಲ್ಪಟ್ಟಂತ ಕತ್ತೆಯಾಗಿತ್ತು. ಆ ಬಂಧಿಸಲ್ಪಟ್ಟಂತ ಕತ್ತೆಯನ್ನ ಬಿಡಿಸ್ಕೊಂಬ ಅಂತ ಹೇಳಿ ಒಬ್ಬರು ಕೂತಾರೆ. ಮೂಳೆ ಕಲ್ಲು ಅದರ ಮೇಲೆ ಕೂತಿತ್ತು. ಯೇಸು ಅಲ್ಲಿ ಕೂತಿದಾಗ ಜನರೆಲ್ಲ ಏನ್ ಮಾಡ್ತಾ ಇದಾರೆ? ಬೆಲೆ ಬಾಳುಳ್ಳದಂತ ವಸ್ತ್ರಗಳನ್ನ ಬರುತ್ತಾ ಇರುವಾಗ ದೇವರ ಮುಂದೆ ಹಾಕ್ತಾ ಇದ್ದಾರೆ. ಆದರೆ ಆ ವಸ್ತ್ರದ ಮೇಲೆ ನಡ್ಕೊಂಡ್ಬರುವುದು ಕತ್ತೆ. ದೇವರು ಕತ್ತೆ ಮೇಲೆ ಇದ್ದಾಗ ಕತ್ತೆಗೆ ನೋಡ್ರಿ, ಹಲ್ಲೆಲೂಯಾ. ಅದಕ್ಕೆ ಒಳ್ಳೆ ಒಂದು ಸುಂದರವಾದ ಹಾಡು ಹೋದವಾರನೇ ಹಾಡಿದೀವಿ, ಇವತ್ತು ಹಾಡ್ಬಿಡೋಣ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನನ್ನೇ ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೇನೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನೆಸೆಯ ಕೊಂಡಾಡುವೆ, ನನ್ನೆಸೆಯ ಆರಾಧನೆ ನನ್ನೆಸೆಯ ಕುಣಿದಾಡುವೆ, ನನ್ನೆಸೆಯ. ತಪ್ಪಿ ಹೋದ ಮಗನಂದಿದ್ದೆ, ಓ ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿಯೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ಹಲ್ಲೆಲೂಯಾ. ಬಹಳ ಖುಷಿ ಆಗ್ಬಿಟ್ರಿ. ಇವತ್ತು ನಾನಾಗಿರ್ಲಿ, ನನ್ನಂದೇ ಇರುವಂತ ಪಾಸ್ಟರ್ಗಳಾಗಿರ್ಲಿ, ಸೇವಕರಾಗಿರ್ಲಿ, ತಪ್ಪಿ ಹೋದಂತ ಮಗನಂತೆ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್. ಎಲ್ಲವನ್ನು ಕಳೆದುಕೊಂಡು ಹಂದಿ ತಿನ್ನುವಂತ ಊಟಾನು ಸಿಕ್ಕದೆ ತಿರುಗಾಡ್ತಾ ಇದ್ದಂತ ನಮ್ಮನ್ನ ಪುನಗ ಅಪ್ಪ ಬಳಿಯಲ್ಲಿ ಬಂದಾಗ ಸ್ಥಾನಮಾನವನ್ನ ಕೊಟ್ಟು ಇಲ್ಲಿ ನಿಲ್ಲಿಸಿದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಥಾನ ಕೊಟ್ಟವನೇ ದೊಡ್ಡವನು. ಸ್ಥಾನ ಹೊಂದಿದವನಕ್ಕಿಂತ ಸ್ಥಾನ ಕೊಟ್ಟವರೇ ದೊಡ್ಡವರು. ಹಲ್ಲೆಲೂಯಾ. ಸಭೆಗೆ ತಲೆ ಯಾರು? ಯೇಸು. ಸೇವೆಗೆ ತಲೆ ಯಾರು? ಯೇಸು. ಕುಟುಂಬಕ್ಕೆ ತಲೆ ಯಾರು? ಯೇಸು. ನಿನ್ನ ವಿದ್ಯಾಕ್ಕೆ ತಲೆ ಯಾರು? ಯೇಸು. ಹಲ್ಲೆಲೂಯಾ. ಎಲ್ಲ ಕಾರ್ಯದಲ್ಲಿಯೂ ಯೇಸುವನ ತಲೆಯಾಗಿ ಇಟ್ರೆ ನಿನಗೆ ಆಸಭಂಗ ಆಗುವುದೇ ಇಲ್ಲ ಅಂತ. ಹಲ್ಲೆಲೂಯಾ. ಏನು ಹೇಳ್ತದೆ? ಶಾಸ್ತ್ರದಲ್ಲಿ ಬರ್ತದೆ. ನಿನಗೆ ಆಸಭಂಗ ಇಲ್ಲವೇ? ನಿನಗೆ ಸೋಲು ಇಲ್ಲವೇ? ಇಲ್ಲ ಅಂತ. ಸೊ ರೈಟ್. ಸತ್ಯವೇದದಲ್ಲಿ ಇನ್ನು 7ನೇ ವಾಕ್ಯವನ್ನ ಅಲ್ಲಿ ಗಮನಿಸೋಣ. ಇಲ್ಲಿ ವಾಕ್ಯವನ್ನ ಕೇಳುವಂತ ಒಂದು ಗುಂಪನ್ನು, ವಾಕ್ಯಕ್ಕೆ ಕಿವಿ ಕೊಡದಂತ ಗುಂಪನ್ನು ಬೇರ್ಪಡಿಸ್ತಾ ಇದ್ದಾರೆ. ಈ 7ನೇ ವಾಕ್ಯ 8ನೇ ವಾಕ್ಯ, ನೀವು ಯೇಸುವನ್ನ ದಯಾಳುನು ಎಂಬುದಾಗಿ ತಿಳಿದವರೇ, ಯೇಸುವನ್ನ ಕೃಪಾಳು ಎಂಬುದಾಗಿ ತಿಳಿದವರೇ, ಆ ಜೀವವುಳ್ಳ ಕಲ್ಲಿನ ಬಳಿಗೆ ಬಂದವರೇ, ಆ ಜೀವವುಳ್ಳ ಕಲ್ಲಾಗಿ ನೀವು ಕೂಡ ಆತ್ಮೀಯ ಮಂದಿರವಾಗಿ ಕಟ್ಟಲ್ಪಡುವವರಾಗಿ ಅಂತ ಹೇಳಿ ಈ ರೀತಿಯಾಗಿ ಇರುವುದಕ್ಕಾಗಿ ಕರೆಯಲ್ಪಟ್ಟಂತ ನಿಮ್ಮಲ್ಲಿ 2 ಗುಂಪಿದೆ. ಒಂದು
ವಾಕ್ಯಕ್ಕೆ ವಿಧೇಯರಾಗುತ್ತೆ, ಇನ್ನೊಂದು ವಾಕ್ಯಕ್ಕೆ ವಿಧೇಯರಾಗಲ್ಲ. ಇಲ್ಲಿ ನೋಡ್ರಿ, ಇಸ್ರಾಯೇಲರನ್ನ ದೇವರು ಐಗುಪ್ತ ದೇಶದಿಂದ ದೇವರು ಕರೆದುಕೊಂಡು ಬಂದ್ರು 1 ಕೊರಿಂಥಿಯ 4ನೇ ಅಧ್ಯಾಯದಲ್ಲಿ ನೀವು ಓದುವುದಾದ್ರೆ ಅನೇಕರಲ್ಲಿ ದೇವರು ಇಷ್ಟಪಟ್ಟಿಲ್ಲ. ಕಾರಣ ದೇವರು ಪಡುವಂತೆ ಅವರು ನಡೆಯದೇ ಇದ್ದಂತ ಕಾರಣ, ಕಾಪಾಡಿದಂತ ಬಿಡಿಸಿದಂತ ದೇವರೇ ಅವರನ್ನ ಅಳಿಸಿ ಬಿಟ್ಟರು. ಅದು ದೃಷ್ಟಾಂತವಾಗಿ ಸಭೆಗೆ ಇಡಲ್ಪಟ್ಟಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಗಮನಿಸಬೇಕು. ಅಲ್ಲಿ 7ನೇ ವಾಕ್ಯ 8ನೇ ವಾಕ್ಯವನ್ನ ಗಮನಿಸೋಣ. ಆದದರಿಂದ ನಂಬುವರಾದ ನಿಮಗೆ ಆತನು ಅಮೂಲ್ಯನಾಗಿದ್ದಾನೆ. ನಿಮಗೆ ಯಾರಾಗಿದ್ದಾನೆ? ಈ ಸತ್ಯ ವೇದವನ್ನ ನಂಬುವವರೇ. ಇದನ್ನ ನಂಬಿ ನೀವು ಎಲ್ಲ ಕೆಟ್ಟತನಗಳನ್ನ, ಕಪಟನ್ನ, ಹೊಟ್ಟೆಗಿಚ್ಚುಗಳನ್ನ, ಕೆಟ್ಟ ಮಾತುಗಳನ್ನ ವಿಸರ್ಜಿಸಿ ಬಿಟ್ಟವರೇ, ನಾನು ಬಿಡಲೇಬೇಕು, ನಾನು ಜೀವವುಳ್ಳ ಕಲ್ಲಾಗಿ ಕಟ್ಟಲ್ಪಡಬೇಕು, ನನ್ನ ದೇವರ ಆಲಯವಾಗಿ ಮಂದಿರವಾಗಿ ನಾನು ಆಯಲ್ಪಟ್ಟವು, ನಾನು ಯಾಜಕರು ಎಂಬುದಾಗಿ ದೇವರ ವಾಕ್ಯವನ್ನ ಕೇಳಿ ತನ್ನನ್ನು ದೇವರಿಗೆ ಸಮರ್ಪಿಸುವುದಕ್ಕಾಗಿ ಕೊಟ್ಟಂತ ನೀವು ಯಾರಂತ? ಅಮೂಲ್ಯರು. ಆದರೆ ಕೆಳಗೆ ಓದಮ್ಮ, 7ನೇ ವಾಕ್ಯ ಓದಮ್ಮ ನನಗೆ. ಆದದರಿಂದ ನಂಬುವವರಾದ ನಿಮಗೆ ಈ ಮಾನ ಉಂಟು. ನಂಬದೇ ಇರುವವರಿಗೋ ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂತಲೂ ಅದು ಎಡವುವ ಕಲ್ಲು ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಯಾರಂತ? ಸಭೆಗೆ ಬರ್ತಾನೆ, ಆರಾಧನೆಗೆ ಬರ್ತಾರೆ. ಆದರೆ ಸತ್ಯವೇ ನೀ ಎಂತ ಸಂದೇಶ ಕೊಟ್ರನ್ನು ದೇವರು ಮಾತಾಡ್ತಾನಂದ ಅವನು ನಂಬುವುದೇ ಇಲ್ಲ. ಇವ್ ನನಗೆ ಮಾತಾಡ್ತಾನ. ಎಷ್ಟು ದೇವರ ಸಮ್ಮುಖದಿಂದ ನೀನು ವಾಕ್ಯ ತೆಗೆದುಕೊಂಡು ಬಂದ್ರು ನೀನೇ ಮಾತಾಡ್ತೀಯ ಅಂತ ತಿಳ್ಕೊಳ್ತಾನ ಹೊರತು ದೇವರ ಮಾತಂತ ತಿಳ್ಕೊಳ್ಳುವುದೇ. ಕಾರಣ ಗೊತ್ತಾ? ವಾಕ್ಯಕ್ಕೆ ವಿಧೇಯರಾಗದವರು ಅವರಿಗೆ ದೇವರೇ ಎಡವುವಂತ ಕಲ್ಲಾಗಿ ಆಗ್ಬಿಡ್ತಾರೆ. ದೇವರೇ ಅವನು ಎಡವುವಂತ ಏನಮ್ಮ ಬಂಡೆಯು ಮುಗ್ಗರಿಸಿ ಬೀಳುವಂತ ಬಂಡೆಯಾಗಿ ಯೇಸುವೆ ಆಗಿಬಿಡ್ತಾರೆ. ಅವನನ್ನ ರಕ್ಷಿಸಬೇಕು, ಅವನನ್ನ ಮಾನವನ್ನ ಅವನಿಗೆ ಅಮೂಲ್ಯನಾಗಿ ಮಾಡಬೇಕಂತ ದೇವರು ಎಷ್ಟೋ ಪ್ರಯತ್ನ ಮಾಡಿದ್ರು ಸಹ ದೇವರ ವಾಕ್ಯ ಎಂಬುದಾದ ಆ ಶುದ್ಧ ಹಾಲನ್ನ ನೀವು ಏನ್ ಮಾಡಬೇಕು? ಬಯಸದೆ ವಾಕ್ಯಕ್ಕೆ ಅವಿಧೇಯರಾಗಿ ಅವರು ಇರುವಂತ ಕಾರಣ ದೇವರೇ ಅವರಿಗೆ ಎಡವುವಂತ ಕಲ್ಲಾಗಿ ಮುಕ್ಕರಿಸಿ ಬೀಳುವಂತ ಬಂಡೆಯಾಗಿ ಆಗ್ಬಿಡ್ತಾರೆ. ಅದನ್ನೇ ಅವನು ಯೋಹಾನ ಬರೆಯುವಾಗ ಅದನ್ನ ಬರಿತಾ ಇದ್ದಾನೆ. ಇವರು ಯಾಕೆ ನಮ್ಮನ್ನ ಬಿಟ್ಟು ಹೋದರು ಅಂದ್ರೆ ಇವರು ನಮ್ಮವರಾಗಿ ಇಲ್ಲದಂತ ಕಾರಣ ಇವರು ನಮ್ಮನ್ನ ಬಿಟ್ಟು ಹೋದರು ಅಂತ ಬರಿತಾ ಇದ್ದಾನೆ. ಸೊ ಇವರು ಯಾಕೆ ದೇವರ ಸಭೆಗಳನ್ನ ಬಿಟ್ಟು ಹೋಗುತ್ತಾರೆ? ಇವರು ದೇವರ ಸತ್ಯ ವಾಕ್ಯಕ್ಕೆ ವಿಧೇಯರಾಗದಂತ ಕಾರಣ ದೇವ ಸಭೆಯನ್ನ ಬಿಟ್ಟು ಹೋಗ್ತಾರೆ. ಹಂಗಂದ್ರೆ ನಮ್ಮವರು ಯಾರು? ದೇವರ ವಾಕ್ಯಕ್ಕೆ ವಿಧೇಯರಾಗುವರು ನಮ್ಮವರು. ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರುವವರು ಅವರು ನಮ್ಮವರಲ್ಲ. ಅವರು ಎಡವಲೇಬೇಕಂತ ದೇವರೇ ಏನ್ ಮಾಡ್ಬಿಡ್ತಾರೆ? ರಕ್ತ ಕೊಟ್ಟು ಸಂಪಾದನೆ ಮಾಡಿದಂತ ದೇವರಿಗೆ ಸಮವಾದ ಪದವಿಯನ್ನ ಬಿಡಲೊಲ್ಲನೆ ಎಂಬುದಾಗಿ ಹೇಳದೆ ಅದನ್ನ ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ಇವರನ್ನ ರಕ್ಷಿಸುವುದಿಗೆ, ಇವರ ಕುಟುಂಬವನ್ನ ಕಟ್ಟುವುದಿಗೆ, ಇವರನ್ನ ಉದ್ಧರಿಸುವುದಿಗೆ ಬಂದಂತ ದೇವರೇ ಇವರಿಗೆ ಎಡವುವಂತ ಕಲ್ಲಾಗಿಯೂ ಮುಗ್ಗರಿಸಿ ಬೀಳುವಂತ ಬಂಡೆಯಾಗಿಯೂ ಆಗಬಿಡುತ್ತಾರೆ. 8ನೇ ವಾಕ್ಯ ಓದಮ್ಮ. ಅದು ಎಡವುವ ಕಲ್ಲು ಮುಗ್ಗರಿಸುವ ಬಂಡೆ ಎಂತಲೂ ಬರೆದಿರುವ ಮಾತು ಸರಿ ಬೀಳುತ್ತದೆ. ಅವರು ದೇವರ ವಾಕ್ಯವನ್ನು ನಂಬಲೊಲ್ಲದೆ ಇರುವುದರಿಂದ ಇರುವಂತ ಕಾರಣ ಆ ಕಲ್ಲನ್ನು ಎಡವಿ ಬೀಳುತ್ತಾರೆ. ಅದಕ್ಕಾಗಿಯೇ ಅವರು ನೇಮಕವಾದರು. ಅದಕ್ಕಾಗಿ ಅವರು ಬಿತ್ತು ಹೋಗುವುದಕ್ಕಾಗಿಯೇ, ನಾಶವಾಗುವುದಕ್ಕಾಗಿಯೇ, ಅರ್ಧ ದಾರಿಯಲ್ಲಿ ಹೋಗುವುದಕ್ಕಾಗಿಯೇ, ನರಕಕ್ಕೆ ಹೋಗುವುದಕ್ಕಾಗಿಯೇ ಅವರು ನೇಮಕವಾದವರಂತ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಸಭೆಯಲ್ಲಿ ಯಾರಕ್ಕೂ ಬರಬಾರ್ದು.
ನಮ್ಮ ಸೇವೆಗಳಲ್ಲಿ ಯಾರಿಗೂ ಬರಬಾರ್ದು. ಅಲ್ಲೇಲೂಯ. ಅವಿಧೇಯತೆ ಯಾರಿಗೂ ಸಹ ಬರಬಾರದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ, ಮಾನ್ಯರಾಗಿ, ಅಮೂಲ್ಯರಾಗಿ, ಯಾಚಕರಾಗಿ, ದೇವರ ಆಲಯವಾಗಿ, ಜೀವವುಳ್ಳ ಕಲ್ಲಾಗಿ ಕಟ್ಟಲ್ಪಡುವಂತ ಮಾನ್ಯವನ್ನ, ಮಾನವನ್ನ, ಮರ್ಯಾದೆಗಳನ್ನ ಹೊಂದುವುದಕ್ಕಾಗಿ ದೇವರು ಇಟ್ಟಿರುವಂತ ನಾವುಗಳು ಮರ್ಯಾದೆಗಳನ್ನ ನಮ್ಮ ಜೀವಿತದಲ್ಲಿ ಉಳಿಸ್ಕೋಬೇಕಂದ್ರೆ ಹೊಸದಾಗಿ ಹುಟ್ಟಿದವರು ಬಾಣಗೇಟ್ಸ್, ನೀವು ಶುದ್ಧ ಹಾಳಾಗಿರುವಂತ ದೇವರ ವಾಕ್ಯವನ್ನ ಬಯಸಿರಿ. ಹಲ್ಲೆಲೂಯಾ. ಈಗ 9ನೇ ವಾಕ್ಯವೇ ಸಂದೇಶ. ಈ 9ನೇ ವಾಕ್ಯದ ಸಂದೇಶ ನಿಮಗೆ ಅರ್ಥ ಆಗೋದಿಗೆ ಇಷ್ಟು ವಾಕ್ಯಗಳನ್ನ ಅಲ್ಲಿ ದೇವರು ಬರೆದು ಹೇಳಿದ್ರು. 9ನೇ ವಾಕ್ಯ ಗಮನಿಸೋಣ. ಓದಮ್ಮ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ಗಮನಿಸಿ ಸಾರ್, ನೀವಾದರೂ ನಿಮ್ಮನ್ನ ಕತ್ತಲೆ ಒಳಗಡೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ಏನ್ ಮಾಡ್ಬೇಕಂದ್ರೆ ಸಾರ್, ಪಾಪದ ಕತ್ತಲೆಯಲ್ಲಿ, ಶಾಪದ ಕತ್ತಲೆಯಲ್ಲಿ, ರೋಗದ ಕತ್ತಲೆಯಲ್ಲಿ, ದಾಸತ್ವದ ಕತ್ತಲೆಯಲ್ಲಿ, ಸಾಲದ ಕತ್ತಲೆಯಲ್ಲಿ, ಕೆಟ್ಟ ಕೆಟ್ಟ ಅಭ್ಯಾಸಗಳ ಎಂಬುದಾದ ಕತ್ತಲೆಯಲ್ಲಿ, ಪಾಪ ಚಟಗಳ ಕತ್ತಲೆಯಲ್ಲಿ ಇದ್ದಂತ ನಿಮ್ಮನ್ನ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಂತ ಆತನು ಒಬ್ಬೊಬ್ಬರಿಗೆ ಒಂದು ಸಾಕ್ಷಿ ಇರ್ತದೆ. ನೀವು ಅದನ್ನು ಅನುಭವಿಸಿದ್ದೀರಾ. ವಾಕ್ಯ ಮೊದಲೇ ಅದನ್ನೇ ಹೇಳ್ತದೆ, ದೇವರು ದಯಾಳು ಎಂಬುದಾಗಿ ಅನುಭವದಿಂದ ನೀವೇ ತಿಳಿದುಕೊಂಡಿದ್ದೀರಾ. ನೀವು ಕಾಯಿಲೆಯಲ್ಲಿ ಬಂದ್ರು, ನೀವು ಸಾಲದಲ್ಲಿ ಬಂದ್ರು, ನೀವು ಸಮಸ್ಯೆಗಳಿಗೆ ಬಂದ್ರು, ನೀವು ಅಸಮಾಧಾನದಲ್ಲಿ ಬಂದ್ರು, ಗೊತ್ತಿಲ್ಲ, ಜೀವನವೇ ಬೇಡ, ಸಾಯಲೇಬೇಕು, ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದೇ ಕೊನೆ ಎಂಬುದಾಗಿ ಕೊನೆ ಸಂದರ್ಭದಲ್ಲಿ ಬಂದು ದೇವರು ನಿಮಗೆ ಆಶ್ಚರ್ಯವಾದ ಬೆಳಕನ್ನು ಕೊಟ್ಟರೋ ಗೊತ್ತಿಲ್ಲ. ಆದ್ರೆ ನೀವು ಹೊಂದಿದಂತ ಅನುಭವವನ್ನ, ದೇವರು ನಿಮ್ಮಲ್ಲಿ ಮಾಡಿದಂತ ಆ ಏನಮ್ಮ ಗುಣಾತಿಶಯಗಳನ್ನು ಪ್ರಚಾರ ಮಾಡಿ, ಗುಣಾತಿಶಯಗಳನ್ನ ನಾನು ಹೇಳಲ್ಲ, ಅತಿಶಯವಾದ ಗುಣವನ್ನ. ಗುಣಾತಿಶಯ ಅಂದ್ರೆ ಏನು? ಅತಿಶಯವಾದ ಗುಣ. ತಂದೆ ತಾಯಿ ಮಕ್ಕಳಿಗೆ ಕೊಡಬೇಕಂದ ಬಯಸಿದ್ರನ್ನು ಕೊಡಕ್ಕ ಆಗದಂತ ಗುಣ. ಮಕ್ಕಳು ತಂದೆ ತಾಯಿಗೆ ಕೊಡಬೇಕೆಂದ ಬಯಸಿದನ್ನು ಕೊಡಕ್ಕ ಆಗದಂತ ಗುಣ. ಗಂಡ ಹೆಂಡತಿಗೆ ಕೊಡಬೇಕೆಂದ ಬಯಸಿದನ್ನು ಕೊಡಕ್ಕ ಆಗದಂತ ಗುಣ. ಹೆಂಡತಿ ಗಂಡನಿಗೆ ಕೊಡಬೇಕೆಂದ ಬಯಸಿದ್ರು ಕೊಡಕ್ಕ ಆಗದಂತ ಗುಣ. ಈ ಜಗತ್ತಲ್ಲಿ ಯಾವನ್ನು ಯಾರಕ್ಕೂ ಕೂಡ ಕೊಡಬೇಕೆಂಬುದಾಗಿ ಮನಸ್ಸಿದ್ರು ಕೂಡ ಕೊಡಕ್ಕೆ ಆಗದೆ, ತನ್ನಲ್ಲಿ ಟ್ರೀಟ್ಮೆಂಟ್ಗಾಗಿ ಬರುವಂತ ಎಲ್ಲಾ ವ್ಯಾಧಿಯಸ್ಥರನ್ನು ಕೂಡ ಗುಣಪಡಿಸಬೇಕು ಅನ್ನುವಂತ ಆಸೆ ಎಲ್ಲ ಡಾಕ್ಟರ್ಗಳಿಗೂ ಇರ್ತದೆ. ಯಾಕಂದ್ರೆ ಅವರ ಹತ್ರ ಬಂದಂತ ವ್ಯಾಧಿಯಸ್ಥರು ಎಲ್ಲ ಗುಣವಾದ್ರೆ ಅವರು ಬೆಸ್ಟ್ ಡಾಕ್ಟರ್ ಆಗ್ಬಿಡ್ತಾರೆ. ಹೌದಲ್ಲ? ಬಂದವನೆಲ್ಲ ಸಾಯ್ಬೇಕಂದ ಯಾರಿಗೂ ಆಸೆ ಇರುವುದಿಲ್ಲ, ಬಂದವರೆಲ್ಲ ಗುಣವಾಗಬೇಕಂದ ಆಸೆ ಇರ್ತದೆ. ಆದರೆ ಅವರ ಟ್ರೀಟ್ಮೆಂಟ್ ಅಲ್ಲಿ, ಅವರ ಮೆಡಿಸಿನ್ ಅಲ್ಲಿ ಅವರು ಗುಣ ಹೊಂದದೆ ಇವರಿಗೆ ಅವರನ್ನ ಗುಣಪಡಿಸಬೇಕನ್ನೋ ಆಸೆ ಇದ್ರೂ ಅವರು ಸತ್ತು ಹೋಗುತ್ತಾರೆ. ಅವರು ಗುಣ ಹೊಂದುತ್ತಾ ಇಲ್ಲ. 12 ವರ್ಷ ವ್ಯಾಧಿಯಸ್ಥಳು, ವೈದ್ಯರಿಂದ ಹೆಚ್ಚಿನ ವ್ಯಾಧಿ ಉಂಟಾಯಿತು, ಅನೇಕ ಕಷ್ಟಗಳನ್ನು ಅನುಭವಿಸಿದಳು. ಆದರೆ ಯಾವ ವೈದ್ಯರುಗಳು ಗುಣಪಡಿಸಲಿಗೆ ಆಗಲಿಲ್ಲ, ಯಾವ ಮೆಡಿಸಿನ್ ಗುಣಪಡಿಸಲಿಗೆ ಆಗಲಿಲ್ಲ. ಆದರೆ ಯೇಸು ಸ್ವಾಮಿ ಗುಣಾತಿಶಯ, ಆ ಅತಿಶಯವಾದ ಗುಣ 12 ವರ್ಷ ರೋಗಿಯನ್ನ ಆತನ ಬಟ್ಟೆಯನ್ನ ಮುಟ್ಟಿದ ಕೂಡಲೇ, ಹಲ್ಲೆಲೂಯ ಹಲ್ಲೆಲೂಯ, ಎತ್ತ ತಂದೆ ತಾಯಿ 12 ವಯಸ್ಸು ಮಗಳು ಸತ್ತಾಳೆ. ಯಾಯಿರ ಓಡಿ ಬಂದಾನೆ, ಸಾಯುವಂತ ಪರಿಸ್ಥಿತಿಯಲ್ಲಿ ರೊಕ್ಕ ಐತಿ, ಅವನು ಸಭೆಯಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾನೆ, ಸ್ಥಾನ ಇದೆ, ಮಾನ ಇದೆ, ಹಣ ಇದೆ. ಆದರೆ ಮಕ್ಕಳನ್ನ ಬದುಕಿಸೋಕೆ ಬೇಕು ಎಂಬುದಾದ ಭಯಕ್ಕೆ, ಭಾರ, ಕಣ್ಣೀರು, ಗೋಳಾಟ ಇದ್ರೂ ಅವನನ್ನ ಸ್ವಂತ ಮಗಳನ್ನ ಅವರು ಬದುಕಿಸಲಿಕ್ಕೆ ಆಗಲಿಲ್ಲ. ಆದರೆ ಯೇಸು ಕ್ರಿಸ್ತನ ಅತಿಶಯವಾದ ಗುಣ, ಸತ್ತಂತ ಮಗಳನ್ನ ಪುನಃ ಎಬ್ಬಿಸಿ ಅವರಿಗೆ ಕೊಟ್ಟಿದೆ.
ಹೇಳುಯ. ಸೊ ಒಬ್ಬೊಬ್ಬರು ಆತನನ್ನ ಟೇಸ್ಟ್ ನೋಡಿದಿರಿ. ನಿಮ್ಮ ಜೀವನದಲ್ಲಿ ದೇವರನ್ನ ಹೇಗೆ ಟೇಸ್ಟ್ ನೋಡಿದಿರೋ ಆ ಗುಣಾದಿಶ್ಯಗಳನ್ನ ನೀವು ಪ್ರಚಾರ ಮಾಡಬೇಕು. ಮೊದಲು ಎಲ್ಲಿ ಪ್ರಚಾರ ಮಾಡಬೇಕು ನಾನು ಹೇಳ್ತೇನೆ. ಎಲ್ಲಿ ಪ್ರಚಾರ ಮಾಡಬೇಕು? ಮೊದಲು ಕುಟುಂಬದಲ್ಲಿ ಪ್ರಚಾರ ಮಾಡಬೇಕು. ತಂದೆ ತಾಯಿ ತನ್ನ ಬಗ್ಗೆ ಮಕ್ಕಳ ಹತ್ರ ಪ್ರಚಾರ ಮಾಡ್ತಾರೆ. ಹೇಗೆ ಗೊತ್ತಾ? ಇಲ್ಲಿ ಯಪ್ಪ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿವಿ ಗೊತ್ತಾ, ನಿಮಗೋಸ್ಕರ ಎಷ್ಟು ಸಾಲ ತಗೊಂಡು ನಿಮ್ಮನ್ನ ಬೆಳೆಸಿದ್ವಿ ಗೊತ್ತಾ, ನಿಮಗೋಸ್ಕರ ಗುಟ್ಟ ಹತ್ತಿದ್ದೇವೆ, ಬೆಟ್ಟ ಹತ್ತಿದ್ದೇವೆ, ಅದನ್ನ ಮಾಡಿವೆ, ಇದನ್ನ ಮಾಡಿವೆ. ಯಾರ ಹತ್ರ ಹೇಳುವುದು? ಮಕ್ಕಳ ಹತ್ರ ತನ್ನನ ಕುರಿತಾಗಿ ಪ್ರಚಾರ ಮಾಡ್ತಾರೆ. ಮಕ್ಕಳು ಪ್ರಚಾರ ಮಾಡ್ತಾರೆ ಏನಂತ? ನಮ್ಮಂತ ಮಕ್ಕಳು ನಿಮಗೆ ಸಿಕ್ಕಿದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ಲೋಕದಲ್ಲಿ ನೋಡಿರಿ, ಎಷ್ಟು ಕುಡುಕರು ನಮ್ಮ ಶಾಲೆಯಲ್ಲಿ ಇರುವವರೇ, ನಮ್ಮ ಜೊತೆಗೆ ಓದುವವರೇ, ಎಂತ ಗಾಂಜಾ ಹಾಕ್ತಾ ಇದ್ದವರೇ, ಕುಡಿತಾ ಇದ್ದವರೇ, ಏನೇನು ಸಿನಿಮಾಕ್ಕೆ ಹೋಗ್ತಾ ಇದ್ದವ್ರೆ, ಎಂತೆಂತ ತಪ್ಪು ಮಾಡ್ತಾವ್ರೆ. ಆದ್ರೆ ಇಷ್ಟು ಒಳ್ಳೆಯವರಾಗಿ ನಾವು ಇರ್ಬೇಕಂದ್ರೆ ನೀವು ಪುಣ್ಯ ಮಾಡಬೇಕಂತ ಅವರು ತನ್ನ ಬಗ್ಗೆ ಪ್ರಚಾರ ಮಾಡ್ತಾರೆ. ಗಂಡ ಹೆಂಡತಿಗೆ ಪ್ರಚಾರ ಮಾಡ್ತಾನೆ. ಹೇಗೆ? ನಾನು ಏನೆಲ್ಲ ತ್ಯಾಗ ಮಾಡಿದೀನಿ ನಿನಗೆ ಗೊತ್ತಾ? ನನ್ನ ತಾಯಿಗೆ ಗೊತ್ತಿಲ್ಲದೆ ಏನೆಲ್ಲ ನಿನಗೆ ಕೊಡಿಸಿದೀನಿ ನಿನಗೆ ಗೊತ್ತಾ? ನಾನು ಹಂಗ್ ಪ್ರೀತಿಸಿದ ಹಿಂಗ್ ಪ್ರೀತಿಸಿದ ಅಂತ ತನ್ನನ ಬಗ್ಗೆ ಏನ್ ಮಾಡ್ತಾನೆ? ಗಂಡ ಹೆಂಡತಿಗೆ ಪ್ರೀತಿ ಪ್ರಚಾರ ಮಾಡ್ತಾನೆ. ಹೆಂಡತಿ ಏನು ಉದ್ಧಾರ ಆಗಿದ್ದೀನಿ, ಏನ್ ಶುದ್ಧ ಆಗಿದ್ದೀನಿ, ನಾನು ಬಂದ್ಮೇಲೆ ಉದ್ಧಾರ ಆಗಿದ್ದೀನಿ. ಏನ್ ಕಲಿಸ್ಕೊಟ್ಟಲ್ಲ ನಿನ್ ತಾಯಿ? ಏನ್ ಕಲಿಸ್ಕೊಟ್ಟಿಲ್ಲ ನಿನಗೆ? ನಾನು ಬಂದ್ಮೇಲೆ ನೀನೇನಾಗಿದ್ದಿ? ಶುದ್ಧ ಆಗಿದ್ದಿ. ಈಗ ಏನ್ ಪ್ರಚಾರ ನಡೀತಾ ಇದೆ ಹೇಳ್ರಿ? ಯೇಸುವಿನ ಗುಣಾದಿಶಯಗಳನ್ನ ಹೊಂದಿದವರು ಯಾರ ಬಗ್ಗೆ ಪ್ರಚಾರ ಮಾಡ್ತಾರೆ? ತಂದೆ ತಾಯಿ ಹೇಗಿರ್ಬೇಕಂತ ಗೊತ್ತಾ? ಸತ್ಯವೇದ ಓದಿ ನೋಡ್ರಿ. ಹಿಂದೆ ಬರುವಂತ ಮಕ್ಕಳಿಗೆ ದೇವರ ಕುರಿತಾಗಿ, ದೇವರ ಶಕ್ತಿಯನ್ನ ಕುರಿತಾಗಿ, ದೇವರ ಪರಾಕ್ರಮನ ಕುರಿತಾಗಿ ಮಕ್ಕಳಿಗೆ ಹೇಳಿಕೊಡ್ಬೇಕಂತೆ. ಅಲ್ಲೇಲೂಯ. ನಾನು ಹೇಳ್ತೀನಿ, ತಂದೆ ತಾಯಿ ಯೇಸುವನ್ನ ನೀನ್ ಮಕ್ಕಳಿಗೆ ಪ್ರಚಾರ ಮಾಡುವುದಾದರೆ ಮಕ್ಕಳು ಹೇಳ್ತಾರೆ, ಈ ರೀತಿಯಾದ ತಂದೆ ತಾಯಿ ನನಗೆ ಜಗತ್ತಲ್ಲಿ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಅಂತ. ನೀನು ಯೇಸುವನ್ನ ಪ್ರಚಾರ ಮಾಡಿದ್ರೆ ಯೇಸು ನಿನ್ನ ಮಕ್ಕಳಿಗೆ ನಿನ್ನ ಕುರಿತು ಪ್ರಚಾರ ಮಾಡುತ್ತಾರೆ. ಮಕ್ಕಳು ತಂದೆ ತಾಯಿಗೆ ಯೇಸುವನ್ನ ಪ್ರಚಾರ ಮಾಡಿದ್ರೆ ತಂದೆ ತಾಯಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಮಗನನ್ನ ಅಡೆಯುವುದಿಗೆ ನನ್ನ ಹೊಟ್ಟೆ ಪುಣ್ಯ ಮಾಡಿರಬೇಕಂತ. ಅಲ್ಲೇಲೂಯ. ಗಂಡ ಯೇಸುವನ್ನ ಹೆಂಡತಿಗೆ ಪ್ರಚಾರ ಮಾಡಿದ್ರೆ ಹೆಂಡತಿಯನ್ನ ಆದಾಯ ಪಡಿಸಿಕೊಳ್ತಾನೆ. ಹೆಂಡತಿ ಯೇಸುವನ್ನ ಗಂಡನಿಗೆ ಪ್ರಚಾರ ಮಾಡಿದ್ರೆ ಗಂಡನನ್ನ ಆದಾಯ ಪಡಿಸಿಕೊಳ್ತಾಳೆ. ಎಲ್ಲಿ ಮಿಸ್ಟೇಕ್ ಆಗುತ್ತೆ ಗೊತ್ತಾ? ನಿಮ್ಮನ್ನ ಯಾವಾಗ ಪ್ರಚಾರ ಮಾಡ್ಕೊಂಡಿರ್ತೀರೋ ಅಲ್ಲಿ ತನಕ ನಿಮ್ಮ ಮಕ್ಕಳು, ನಿಮ್ಮ ಗಂಡನೋ, ನಿಮ್ಮ ಹೆಂಡತಿಯೋ, ನಿಮ್ಮ ತಂದೆ ತಾಯಿಗಳು ಉದ್ಧಾರ ಆಗುವುದೇ. ಸತ್ಯವೇದ ಹಂಗೆ ಹೇಳ್ಕೊಟ್ಟಿಲ್ಲ. ಕತ್ತಲೆ ಒಳಗಡೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಬಂದವರೇ, ನೀವು ಯಾರ ಗುಣಾದಿಶಯಗಳನ್ನ ಪ್ರಚಾರ ಮಾಡಬೇಕು? ಆತನ ನಿಮಗೆ ಬೆಳಕಾಗಿ ನಿಮ್ಮನ್ನ ಬದಲಾಯಿಸಿದಂತ, ಬೆಳಕಿಗೆ ಕರೆದಂತ ಆತನ ಗುಣಾದಿಶಯಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಅಲ್ಲೇಲೂಯ, ಅಲ್ಲೇಲೂಯ. ಸಭೆ ಯಾರನ್ನ ಪ್ರಚಾರ ಮಾಡಬೇಕು? ಪಾಸ್ಟರ್ ಯೇಸುವನ್ನ ಪ್ರಚಾರ ಮಾಡಬೇಕು. ಪಾಸ್ಟರ್ ನಿಮಗೋಸ್ಕರ ಮೊಣಕಾಲ್ ಮಾಡಿದೆ, ನಿಮಗೋಸ್ಕರ ಅನ್ನದ ತಾಸು ಮೊಣಕಾಲಲ್ಲಿ ಇದ್ದೆ, ನಿಮಗೋಸ್ಕರ 70 ತಾಸು ಉಪವಾಸ ಮಾಡಿದೆ, ನಿಮಗೋಸ್ಕರ ಕಣ್ಣೀರು ಬಿಟ್ಟೆ, ನಿಮಗೋಸ್ಕರ ಗೋಳಾಡ್ದೆ ತನ್ನನ್ನೇ ಪ್ರಚಾರ ಮಾಡುವುದಲ್ಲ ಪಾಸ್ಟರ್ ಕೆಲಸ. ಅಲ್ಲೇಲೂಯ, ಅಲ್ಲೇಲೂಯ. ಯೇಸುವನ್ನ ಪ್ರಚಾರ ಮಾಡಬೇಕು. ತನ್ನನ್ನೇ ಪ್ರಚಾರ ಮಾಡಿ ಮಕ್ಕಳ ಹತ್ರ ಸ್ವಲ್ಪ ಸಣ್ಣ ಕಾಂತಿ ತಾತವನ ಹಾಕುವವನು ದೊಡ್ಡ ಕಾಂತಿ ತಾತವನ ಹಾಕ್ತಾನ ಎಂಬುದಾಗಿ ಹೇಳಿ, ಹಾಗೆ ಹಾಕಿದ್ರೆ ನಾನು ಕಾಂತಿ ತಾತ ತರ ಈ ಅಂತ ನಗ್ತೀನಿ. ಅಲ್ಲೇಲೂಯ. ಇಲ್ರಿ, ಸೇವಕನು ಪಾಸ್ಟರ್ ಯಾರನ್ನ ಪ್ರಚಾರ ಮಾಡಬೇಕು? ಒಂದು ಬಟ್ಟೆ ಇಲ್ಲದೆ ಇದ್ದೆ, ಆದರೂ ಕೂಡ ನಾನು ಏನ್ ಮಾಡಿದೆ?
ಸೊ ಬದಲಾಗೋಣ. ಅಲ್ಲೇಲೂಯ, ಬದಲಾಗೋಣ. ಸಭೆ ಬದಲಾಗಲಿ, ಸೇವಕರು ಬದಲಾಗಲಿ, ಕುಟುಂಬಗಳು ಬದಲಾಗಲಿ. ಯಾರ ಗುಣಾದಿಶೆಗಳನ್ನ ಸಾರುವುದಕ್ಕಾಗಿ ಕರೆಯಲ್ಪಟ್ಟವರು? ಯೇಸುವಿನ ಗುಣಾದಿಶೆಗಳನ್ನ ಸಾರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ರೈಟ್. ಆ ರೀತಿಯಾಗಿ ಸಾರುವುದಾದರೆ ಒಂದು 4 ವಿಧವಾದ ಆಶೀರ್ವಾದ. ಎಲ್ಲ ಹೇಳುವುದಕ್ಕೆ ಸಮಯ ಇಲ್ಲ. ಒಂದು ದೊಡ್ಡ ಪಾತ್ರೆಯಲ್ಲಿ ಅನ್ನ ಮಾಡುವಾಗ 10 ಕೆಜಿ ಅನ್ನ ಮಾಡುವಾಗಲೂ ಅದು ಬಾಯಿಲ್ ಆಗಿತ್ತಾ ಇಲ್ಲ ಅಂತ ಗುರುತಿಡಿಯೋದಕ್ಕೆ ಏನ್ ಮಾಡ್ತಾರೆ? ಒಂದೇ ಒಂದು ಅನ್ನವನ್ನ ತೆಗೆದು ಬಾಯಿಲ್ ಆಯ್ತು ಅಂತ ನೋಡ್ತಾರೆ. ಆ ಒಂದು ಹಾಗಿದ್ರೆ ಎಲ್ಲ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ಒಂದನೇ ಹೆಚ್ಚಿ ನಿಮಗೆ ಹೇಳುತ್ತಾನೆ. ಮಿಕ್ಕಿದೆಲ್ಲ ಏನ್ ಮಾಡ್ರಿ? ಮನೆಯಾಗ ಹೋಗಿ ಏನ್ ಮಾಡ್ರಿ? ಧ್ಯಾನ ಮಾಡ್ರಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆ ರೀತಿಯಾಗಿ ದೇವರಿಗೆ ನೀವು ಪ್ರಚಾರ ಮಾಡುವಾಗ ನೀವು ಯಾರಂತೆ? ದೇವರು ಆದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವರ್ಗೀಯ ಪ್ರಜೆಯು ಆಗಿದ್ದೀರಿ. ಈಗ ನಾನು ನಿಮಗೆ ಹೇಳುತ್ತೇನೆ, ಈ 4 ಕಾರ್ಯಗಳು ಶ್ರೇಷ್ಠನೇ. ಒಂದನ್ನು ಮಾತ್ರ ಹೇಳುತ್ತೇನೆ, ದೇವರು ಆದುಕೊಂಡಂತ ಜನಾಂಗಗಳಾಗಿ ಇರುವವನಿಗೆ ಒಂದು 12 ವಿಧವಾದ ಆಶೀರ್ವಾದ ಇನ್ನೂ ಇದೆ, ಇನ್ನೂ ಜಾಸ್ತಿ ಇದೆ. ಒಂದು 12 ವಿಧವಾದ ಆಶೀರ್ವಾದವನ್ನ ಬೇಗನೆ ಹೇಳುವುದಕ್ಕೆ ಇದ್ದೇನೆ. ಸ್ವಲ್ಪ ಗಮನಿಸೋಣ. ನೀವು ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 7ನೇ ವಾಕ್ಯವನ್ನ ಓದಿ ನೋಡುವಾಗ, ವಾಗ್ದಾನವನ್ನ ದೇವರು ಯಾರ ಜೀವಿತದಲ್ಲಿ ನೆರವೇರಿಸುತ್ತಾರೆ ಅಂದ್ರೆ ಆರಿಸಲ್ಪಟ್ಟವನ ಜೀವಿತದಲ್ಲಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೀವು ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 18ನೇ ವಾಕ್ಯವನ್ನ ಓದಿ ನೋಡುವಾಗ, ಯಾರ ಪ್ರಯಾಸಗಳನ್ನ ದೇವರು ಸಫಲ ಮಾಡುತ್ತಾರೆ, ಯಾರ ಕೈ ಮಾಡುವಂತ ಕೆಲಸ ಕೈಗೂಡಿ ಬರುವಂತೆ ದೇವರು ಮಾಡುತ್ತಾರೆ ಅಂದ್ರೆ ಆರಿಸಲ್ಪಟ್ಟವನು ಮಾಡುವಂತ ಕೆಲಸಗಳು ಕೈಗೂಡಿ ಬರುತ್ತದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. 2 ಸಮುವೇಲ ಪುಸ್ತಕ 16ನೇ ಅಧ್ಯಾಯ 18ನೇ ವಾಕ್ಯವನ್ನ ನೀನು ಓದಿ ನೋಡುವುದಾದರೆ, ದೇವರು ಯಾರ ಪಕ್ಷದಲ್ಲಿ ಇರುವಂತ ದೇವರಾಗಿದ್ದಾನೆ ಅಂದ್ರೆ ಆರಿಸಲ್ಪಟ್ಟವನು, ಆದುಕೊಳ್ಳಲ್ಪಟ್ಟವನ ಸಂಗಡ ದೇವರು ಅವರ ಪಕ್ಷದಲ್ಲಿ ಇದ್ದು ಯೆಹೋವ ನಿಸ್ಸಿಯಾಗಿ, ಯೆಹೋವ ರಾಫವಾಗಿ, ಯೆಹೋವ ಈರೆಯಾಗಿ, ಯೆಹೋವ ಶಮ್ಮವಾಗಿ ಸಕಲ ಆತನ ಗುಣಾದಿಶಯಗಳು ಕೂಡ ಅವನಲ್ಲಿ ಪ್ರಕಟವಾಗಬೇಕಂದ್ರೆ, ದೇವರು ಒಬ್ಬನ ಪಕ್ಷದಲ್ಲಿ ಇರಬೇಕಂದ್ರೆ ಅವರು ಆದುಕೊಳ್ಳಲ್ಪಟ್ಟಂತ ಜನರಾಗಿ ಇರಬೇಕು ಎಂಬುದಾಗಿ ವಾಕ್ಯ ಹೇಳುತ್ತದೆ. 1 ಅರಸರು 8:16 ನೀವು ಓದಿ ನೋಡುವಾಗ, ದೇವರು ಆದುಕೊಂಡವನನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತಾನಂದ್ರೆ ದಾವಿದನಂತೆ ದೇವರು ಆರಿಸಲ್ಪಟ್ಟಂತ ದಾವಿದನಂತೆ ನಮ್ಮನ್ನ ಉಪಯೋಗಪಡಿಸುವಂತ ದೇವರು ಎಂಬುದಾಗಿ ಅಲ್ಲಿ ಹೇಳಲ್ಪಡುತ್ತಾ ಇದೆ. ನೀವು 5ನೇ ಕಾರ್ಯ ಕೀರ್ತನೆ 89ನೇ ಅಧ್ಯಾಯ 3ನೇ ವಾಕ್ಯವನ್ನ ನೀವು ಓದಿ ನೋಡುವಾಗ, ಯಾರು ಸಂಗಡ ದೇವರು ತನ್ನ ಉಡன்பಡಿಕೆಯನ್ನು ಮಾಡಿಕೊಳ್ಳುತ್ತಾನೆ, ಆರಿಸಲ್ಪಟ್ಟವನ ಸಂಗಡವೇ ಉಡன்பಡಿಕೆಯನ್ನ ಮಾಡಿಕೊಳ್ಳುತ್ತಾನೆ. ಕೀರ್ತನೆ 89ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ, ಯಾರಿಗೆ ಉನ್ನತ ಸ್ಥಾನ, ಆರಿಸಲ್ಪಟ್ಟವನಿಗೆ ಉನ್ನತ ಸ್ಥಾನ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕೀರ್ತನೆ 106ನೇ ಅಧ್ಯಾಯ 23ನೇ ವಾಕ್ಯವನ್ನ ನೀವು ಓದಿ ನೋಡುವುದಾದರೆ, ದೇವರ ಸಿಟ್ಟನ್ನ ಯಾರು ತನ್ನಕ್ಕೆ ಮಾಡುವುದಕ್ಕೆ ಶಕ್ತಿಯುಳ್ಳವನು ಅಂದ್ರೆ ಆರಿಸಲ್ಪಟ್ಟಂತ ಮೋಶೆಯಂತೆ ಇರುವಂತ ವ್ಯಕ್ತಿಗಳು ದೇವರ ಸಿಟ್ಟನ್ನು ಸಹ ತನ್ನಕ್ಕೆ ಮಾಡುವುದಿಗೆ. ಹಲ್ಲೆಲೂಯ. ದೇವರು ಯಾರನ್ನ ಅಳಿಸಲಿಗೆ ರೆಡಿಯಾಗಿ ನಿಂತರು? ತನ್ನ ದೇವರ ಕುಟುಂಬಗಳನ್ನು ಅಳಿಸುವುದಕ್ಕೆ ದೇವರು ರೆಡಿಯಾಗಿ ನಿಂತರು. ಕಾರಣ ಏನು ಗೊತ್ತಾ? ದೇವರ ಕುಟುಂಬವು ದೇವರಿಗೆ ದ್ರೋಹ ಮಾಡಿತ್ತು. ಇವರನ್ನ ಅಳಿಸಲೇ ಬಿಡಬೇಕೆಂಬುದಾಗಿ ದೇವರು ನೊಂದುಕೊಂಡಾಗ ಆರಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ ಮಧ್ಯಸ್ಥಿಗೆ ವಹಿಸಿಕೊಂಡು ಅಪ್ಪಾಗ ಆಗಬಾರದು ಎಂಬುದಾಗಿ ಅವನು ಪ್ರಾರ್ಥಿಸಿದಾಗ ಅವನ ನಿಮಿತ್ತವಾಗಿ ದೇವರು ತನ್ನ ಸಿಟ್ಟನ್ನ, ತನ್ನ ಕೋಪವನ್ನ ತನ್ನಕ್ಕೆ ಮಾಡಿಕೊಂಡನು. ಹಲ್ಲೆಲೂಯಾ.
ಅಳಿಸಲ್ಪಡಬೇಕಾಗಿರುವಂತ ಅನೇಕ ಕುಟುಂಬಗಳು ಯಾರ ಮೂಲಕವಾಗಿ ಬದುಕುತ್ತದಂದ್ರೆ ಆರಿಸಲ್ಪಟ್ಟವಳ ಮೂಲಕವಾಗಿ ನಾಶವಾಗಬೇಕಾಗಿರುವಂತ ಕುಟುಂಬಗಳು ಬದುಕುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವೊಂದು ಕಾರ್ಯಗಳನ್ನ ನಾನು ಹೇಳಿ ಮುಗಿಸಲಿಕ್ಕೆ ಬಯಸುತ್ತೇನೆ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 7ನೇ ವಾಕ್ಯ. ದೇವರು ತನ್ನ ಮಕ್ಕಳ ನ್ಯಾಯವಾದ ಪ್ರಾರ್ಥನೆಗೆ ದೇವರು ಯಾರ ಪ್ರಾರ್ಥನೆಗೆ ಉತ್ತರವು ಕೊಡ್ತಾರಂದ್ರೆ ಆದುಕೊಳ್ಳಲ್ಪಟ್ಟವರ ಪ್ರಾರ್ಥನೆಗೆ ದೇವರು ಉತ್ತರವು ಕೊಡುತ್ತಾರೆ. ಯೋಹಾನ ಸುವಾರ್ತೆ 15:16ನೇ ವಾಕ್ಯ ಎಲ್ಲರಿಗೂ ಗೊತ್ತು. ಯಾರ ಜೀವಿತದಲ್ಲಿ ಫಲ ಉಂಟಾಗತ್ತೆ, ಯಾರ ಫಲಗಳು ನೆಲೆ ನಿಲ್ಲುತ್ತದೆ, ಯಾರು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರನ್ನ ಬೇಡಿಕೊಳ್ಳುವಾಗ ಎಲ್ಲವನ್ನು ಕೂಡ ದೇವರು ಕೊಡಲಿಕ್ಕಿದಾನಂದ್ರೆ ಆರಿಸಲ್ಪಟ್ಟವಳಿಗೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ವಾಕ್ಯವನ್ನು ಸ್ವಲ್ಪ ಗಮನಿಸೋಣ. ರೋಮರ್ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ. ಬೇಗ ಹೋಗುತ್ತೇನೆ, ಗಮನಿಸ್ರಿ. ಇದರಿಂದ ತಿಳಿಯತಕ್ಕದ್ದೇನು, ಇಸ್ರಾಯೇಲರು ಹುಡುಕಿದ್ದು ಅವರೆಲ್ಲರಿಗೆ ದೊರೆಯಲಿಲ್ಲ. ಇಸ್ರಾಯೇಲರು ಹುಡುಕಿದ್ದು ದೇವರನ್ನ ಸುಖಕ್ಕಾಗಿ, ಅದ್ಭುತಕ್ಕಾಗಿ, ಆಶೀರ್ವಾದಕ್ಕಾಗಿ ಹುಡುಕಿದ್ರು ಸಹ ಅವರಿಗೆ ದೇವರು ಕೊಟ್ಟಿಲ್ಲ, ಅವರು ಹುಡುಕಿದ್ರು ಸಿಗಲಿಲ್ಲ. ಹಲ್ಲೆಲೂಯಾ. ಯಾಕೆ ಅನ್ನುವಂಥ ವಿಷಯ ನೆಕ್ಸ್ಟ್ ಅವರೊಳಗೆ ಆಯಲ್ಪಟ್ಟವರಿಗೆ ದೊರೆಯಿತು. ಅವರ ಒಳಗಡೆ ಆಯಲ್ಪಟ್ಟವರಿಗೆ ಮಾತ್ರ ದೊರಕಿತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಆಯಲ್ಪಟ್ಟವರು? ಆತನ ಸುವಾರ್ತೆಯನ್ನ, ಆತನ ಗುಣಾದಿಶಯಗಳನ್ನ ಯಾರು ಸಾರುತ್ತಾರೆ. ಎಲ್ಲರೂ ಸೇವೆ ಮಾಡಬೇಕು. ಸಣ್ಣ ಪುಟ್ಟಾಣಿ ಮಕ್ಕಳು ಎಲ್ಲರೂ ಸೇವೆ ಮಾಡಿ. ಯಾರೋ ಒಬ್ಬ ಮೂರ್ಖನ ಹೇಳಿದಾನಂತೆ, ಸಣ್ಣ ಮಕ್ಕಳು ಸೇವೆ ಮಾಡಬಹುದಂತ ಎಲ್ಲಿ ಬರೆದಿದೆ ಅಂತ. ಅವನ್ ಬೈಬಲೇ ಓದದೇ ಇರುವಂತ ಕುರುಡನು. ಕುರುಡನಿಗೆ ಹಾದಿ ತೋರಿಸುವುದಕ್ಕೆ ಆಗುವುದೇ ಇಲ್ಲ. ದೇವರು ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನ ಸುರಿಯ ಮಾಡುವಂತ ಕಾಲ. ಹಲ್ಲೆಲೂಯಾ. ಎಲ್ಲರನ್ನು ಕತ್ತಲೆ ಒಳಗಡೆಯಿಂದ ನೀವು ಬೆಳಕಿಗೆ ಬಂದಿದ್ದು ಸತ್ಯವಾಗಿರುವುದಾದರೆ ನೀವು ಆತನ ಗುಣಾದಿಶಯಗಳನ್ನು ಸಾರಲೇ ಬೇಕು. ಯಾವನು ಸಾರುತ್ತಾನೋ ಅವನೇ ಆಯಲ್ಪಟ್ಟವನು. ಎಲ್ಲರೂ ಹುಡುಕ್ತಾರೆ, ಸಿಕ್ಕಲ್ಲ. ಆದರೆ ಸತ್ಯ ಉಪದೇಶವನ್ನ, ದೇವರ ಗುಣಾದಿಶಯವನ್ನ, ದೇವರು ತನಕ್ಕೆ ಮಾಡಿದದನ್ನ ಯಾರು ಸಾರುತ್ತಾರೋ ಅವರು ಆಯಲ್ಪಟ್ಟವರು. ಅವರು ಹುಡುಕುವಾಗ ದೇವರು ಅವರಿಗೆ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲರೂ ನಂಬಿದ್ದೇವೆ, ಎಲ್ಲ ರಕ್ಷಣೆ ಹೊಂದಿದ್ದೇವೆ, ಎಲ್ಲರೂ ದೇವರ ವಿಷಯದಲ್ಲಿ ಮಾತಾಡ್ತಾ ಇಲ್ಲ, ಕೆಲವರೇ ಮಾತಾಡ್ತಾರೆ. ಅದಕ್ಕೆ ವಾಕ್ಯ ಹೇಳ್ತಾರೆ, ಮಾತಾಡದೆ ಇರುವವರಿಗೆ ದೊರೆಯುವುದಿಲ್ಲ, ಮಾತಾಡುವವರಿಗೆ ದೊರೆಯುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಗ್ದಾನ ವಾಕ್ಯ ಹೇಳ್ತದೆ ಮಗಳೇ. ಎಲ್ಲರಿಗೂ ದೊರೆಯಲಿಲ್ಲ, ಆಯಲ್ಪಟ್ಟವರಿಗೆ ದೊರೆಯಿತು. ರೋಮರ್ ಪತ್ರಿಕೆ 16:13 ನೀವು ಪವಿತ್ರ ಬೈಬಲಲ್ಲಿ ಓದಿದರೆ, ಕರ್ತನಲ್ಲಿ ಆರಿಸಲ್ಪಟ್ಟ ರೂಬನಿಗೂ ನನಗೆ ತಾಯಂದಿರುವ ಅವನ ತಾಯಿಗೂ ವಂದನೆಗಳು. ಹಲ್ಲೆಲೂಯಾ. ಯಾರಿಗೆ ವಂದನೆ, ಯಾರಿಗೆ ಗಣ, ಯಾರಿಗೆ ಮಾನ, ಯಾರಿಗೆ ಮರ್ಯಾದೆ ನೀವೇ ಕೇಳುವುದಲ್ಲ, ಕರೆದೇ ಕೊಡ್ತಾರ. ಯಾರನ್ನ ಕರೆದು ಕೊಡ್ತಾರ? ಆಯಲ್ಪಟ್ಟವರಿಗೆ. ಹಣ ಇದಂತ ಮಾನ ಕೊಡಂಗಿಲ್ಲ, ವಯಸ್ಸಾಯ್ತಂದ್ರೆ ಮಾನ ಕೊಡಂಗಿಲ್ಲ. ಹಲ್ಲೆಲೂಯಾ. ಕರ್ತನನ್ನ ಮಾತನಾಡುವಂತ ಸಣ್ಣ ಪುಟಾಣಿ ಮಕ್ಕಳನ್ನು ಕರೆದು ದೇವರು ನಿಲ್ಲಿಸಿ ಅವರಿಗೆ ಮಾನ ಮರ್ಯಾದೆ ಘನತೆಯನ್ನ ಕೊಡುವಂತ ದೇವರಾಗಿ ಇದ್ದಾರೆ. ಕೊನೆಯದಾಗಿ ಒಂದು ಕಾರ್ಯ ಹೇಳಿ ಮುಗಿಸ್ಬಿಡುತ್ತೇನೆ. ದೇವರಿಗೆ ಯಾರು ಪಾಲುಕಾರರಾಗುತ್ತಾರೆ ಆತನ ಜಯದಲ್ಲಿ, ಆಕಾಶ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಐಶ್ವರ್ಯ ಸಂಪನ್ನನು, ದೇವರು ಪರಾಕ್ರಮಶಾಲಿ, ದೇವರ ಆಶೀರ್ವಾದ ಭಾಗ್ಯದಾಯಕವು. ವಾಕ್ಯ ಹೇಳ್ತದೆ, ದೇವರ ಆಶೀರ್ವಾದವೇ ಐಶ್ವರ್ಯವನ್ನ ಕೊಡುತ್ತದೆ. ಯಾರಿಗೆ ಅದನ್ನ ದೇವರು ಕೊಡ್ತಾನೆ?
ಯಾರನ್ನ ದೇವರು ಪಾರ್ಟ್ನರ್ ಆಗಿ ದೇವರು ಯಾರನ್ನ ಇಟ್ಕೊಳ್ತಾನೆ ಈ ಲೋಕದಲ್ಲಿ? ಇಬ್ಬರು ಬಿಸ್ನೆಸ್ ಮಾಡುವಾಗ ಅವರ ಹೆಸರು ಪಾರ್ಟ್ನರು. ಬರುವಂತ ಆದಾಯದಲ್ಲಿ ಇಬ್ಬರಿಗೂ ಸಮಭಾಗ. ಸೊ ಗಂಡ ಹೆಂಡತಿಯನ್ನ ವೇದ ಪಾರ್ಟ್ನರ್ ಅಂತ ಹೇಳ್ತದೆ. ಯಾಕಂದ್ರೆ ಸರಿ ಬೀಳುವಂತೆ ಸಹಕಾರನು ಸಹಕಾರಿ, ಇಬ್ಬರು ಒಂದೇ ದೇಹ. ಈಗ ದೇವರಿಗೆ ಪಾರ್ಟ್ನರ್ ಆಗಬೇಕಂದ್ರೆ ನೀನು ನಾನು ಆರಿಸಲ್ಪಟ್ಟಿರಬೇಕು. ಅಲೇಲೋಯ, ಅಲೇಲೋಯ. ದೇವರು, ಅದಕ್ಕೆ ದೇವರು ಹೇಳ್ತಾರೆ, ನನ್ನದಲ್ಲ ನಿನ್ನದೇ. ಪ್ರೈಸ್ ಅಲ್ಲ, ನನ್ನದಲ್ಲ ನಿನ್ನದೇ. ಸೊ ಈಗ ಆರಿಸಲ್ಪಟ್ಟವರು ಯಾರು? ದೇವರ ಗುಣಾತಿಶಯಗಳನ್ನ ಕುಟುಂಬದಲ್ಲಿ ಪ್ರಚಾರ ಮಾಡಿ ಇಲ್ಲಿ ತನಕ ತನ್ನನ್ನೇ ಹೊಗಳಿಕೊಂಡವರು, ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ಇನ್ಮೇಲೆ ಯೇಸುವನ್ನ ಹೊಗಳಿಕೊಳ್ಳ್ರಿ. ಮೊದಲು ಇಲ್ಲಿ ಸ್ಟಾರ್ಟ್ ಮಾಡ್ರಿ. ಅಲ್ಲೇಲೋಯ. ಶಾಲೆ ಓದದೆ ಕಾಲೇಜ್ ಓದಕ್ಕಾಗಲ್ಲ. ಫಸ್ಟ್ ಏನ್ ಮಾಡ್ರಿ? ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಭೆಗಳಲ್ಲಿ ಅದು ಏನಾಗುತ್ತೆ, ಬರುವುದಿಗೆ ಸಾಧ್ಯ. ರೈಟ್, ಗಮನಿಸೋಣ. ರೈಟ್, ಈಗ ಮೊದಲ ವಿಷಯ, ದೇವರು ಆದುಕೊಂಡಂತ ಜನಾಂಗಗಳ ಆಶೀರ್ವಾದವನ್ನ ನೋಡಿದ್ದೇವೆ. ಎರಡನೇದಾಗಿ ಹೇಳ್ತದೆ, ಸಾಧಾರಣವಾದ ಯಾಜಕರಲ್ಲ. ವಾಕ್ಯ ಹೇಳ್ತದೆ, ಲೋಕ ಹೇಳ್ತದೆ, ನೀನು ನಾನು ಬೈಬಲ್ ಕಾಲೇಜ್ ಮುಗಿಸಿದ್ರೆ ಯಾಜಕರಂತ. ಅದು ಲೋಕ ಹೇಳಿ ಕೊಡ್ತದೆ, ಹೌದಲ್ಲ? ಹ್ಞೂ ಅಂತ ಹೇಳ್ರಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳ್ರಿ. ಅಲ್ಲೇಲೂಯ, ಪ್ರೈಸ್ ಅಲ್ಲ. ಮುಗಿಸ್ತೀನಿ ಬಿಡಿ, ಒಂದು 10 ನಿಮಿಷ ತಗೊಳ್ತೀನಿ. ಯಾಕೆ ಸುಸ್ತಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲೋಕ ಹೇಳ್ತದೆ ಬೈಬಲ್ ಕಾಲೇಜ್ ಮುಗಿಸಿದ್ರೇ ಯಾಜಕರು ಅಂತ. ಆದ್ರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನನ್ನ ಪ್ರಚಾರ ಮಾಡುವಂತ ಎಲ್ಲರೂ ಯಾಜಕರೇ. ಅಲ್ಲೇಲೂಯ. ನನ್ನ ಗುಣವನ್ನ ನಿನ್ನಲ್ಲಿ ಕಂಡಿದೆಯಲ್ಲ, ನಿನ್ನ ಸಾಕ್ಷನ ಹೋಗಿ ನೀ ಹೇಳುವಾಗಲೇ ನೀನು ಯಾಜಕನು, ನೀನ್ ಸಾಕ್ಷನ ಹೋಗಿ ಹಂಚಿಕೊಳ್ಳುವಾಗಲೇ ನೀನು ಯಾಜಕನು. ಅದು ಸಾಧಾರಣವಾದ ಯಾಜಕರಲ್ಲ, ರಾಜವಂಶದವರು. ಈಗ ಸೌಲ್ ಎಂಬುದಾದ ವ್ಯಕ್ತಿ ಖಮಾಲಿಯನ್ ಎಂಬುದಾದ ಒಂದು ಟೀಚರ್ ಪಾದದಲ್ಲಿ, ಬೈಬಲ್ ಟೀಚರ್ ಪಾದದಲ್ಲಿ, ಬೈಬಲ್ ಕಾಲೇಜ್, ದೊಡ್ಡ ಬೈಬಲ್ ಟೀಚರ್, ಅವರ ಪಾದದಲ್ಲಿ ಬೈಬಲ್ ಕಾಲೇಜ್ ಮುಗಿಸಿದಾನೆ. ಬೈಬಲ್ ಕಾಲೇಜ್ ಮುಗಿಸಿದಂತ ಸೌಲನು ದೇವರಿಗೆ ದ್ರೋಹಿಯಾಗಿದ್ದ. ಆದರೆ ವಿದ್ಯಾಭ್ಯಾಸ ಇಲ್ಲದಂತ ಮೀನು ಹಿಡಿಯುವಂತ ಪೇತ್ರ ದೇವರಿಗೆ ಹಿರಿಯ ಅಪೊಸ್ತಲನಾಗಿ ಇದ್ದ. ಅವನಿಗೆ ಬೈಬಲ್ ಕಾಲೇಜ್ ಗೊತ್ತೇ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಬೈಬಲ್ ಕಾಲೇಜ್ ಓದುವುದು ಬಿಡುವುದು ಅವರಿಷ್ಟ. ಆದ್ರೆ ಓದಿದ್ರೆ ಮಾತ್ರನೇ ಯಾಜಕನು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು ಬೈಬಲ್ ಕಾಲೇಜ್ ಹೋಗಿ ರೆವರೆಂಡರ್ ಆಗಿ ಇದ್ದು ಕುಡಿದು ಪ್ರಸಂಗ ಮಾಡುವುದಕ್ಕಿಂತ, ಏನಂತ ಕುಡಿದು ನೀನು ಪ್ರಸಂಗ ಮಾಡುವುದಕ್ಕಿಂತ ಬೈಬಲ್ ಕಾಲೇಜ್ ಓದಕ್ಕೆ ಬರದೇ ಇರುವಂತ ಪರಿಶುದ್ಧನು ನಿನಗಿಂದ ಎಷ್ಟೋ ಉನ್ನತನು. ನೀ ಬೈಬಲ್ ಕಾಲೇಜ್ ಓದಿ ಮನೆಯಲ್ಲಿ ಹೆಂಡತಿರುವಾಗ ಮತ್ತೆ ಸ್ಟೆಪ್ನಿ ಇಟ್ಟುಕೊಂಡು ನೀನು ರೆವರೆಂಡ್ ಆಗಿ ಇರುವುದಕ್ಕಿಂತ ಕತ್ತೆ ಮೇಯಿಸುವಂತ, ಕುರಿ ಮೇಯಿಸುವಂತ ಹೀನವಾದ ಕೆಲಸ, ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ತಿಪ್ಪೆ ತೆಗೆಯುವಂತ ಪರಿಶುದ್ಧವಾದ ವ್ಯಕ್ತಿ ನಿನಗಿಂದ ಶ್ರೇಷ್ಠವಾದ ಯಾಜಕನು. ಯಾಜಕನು ಅರ್ಥ ಆಗ್ಬೇಕ್ರಿ. ಅಲ್ಲೇಲೋಯ, ಪ್ರೈಸ್. ಬೈಬಲ್ ಕಾಲೇಜ್ ಓದಿ ಪರಿಶುದ್ಧ ಬೈಬಲ್ ಕಾಲೇಜ್ ಓದಿದರನೇ ಯಾಜಕನು ಅಂತ ದೇವರ ವಾಕ್ಯ ಹೇಳಿಲ್ಲ. ಅದು ಮನುಷ್ಯನ ಕಲ್ಪನೆ, ಮನುಷ್ಯನ ಕಾರ್ಯಗಳು. ಲೋಕ ಹೇಳ್ತದ ಕರೆ, ಬರೀ ಸತ್ಯ ವೇದ. ಪಾಪದಿಂದ ಹೊರಗೆ ಬಂದು, ನಿನ್ನೆ ದೊಡ್ಡ ಪಾಪದಲ್ಲಿ ಇದ್ದಿ, ಇವತ್ತು ಹೊರಗೆ ಬಂದು ದೇವರಿಗೆ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದಿ. ನೀನೇ ರಾಜ್ಯ ವಂಶಸ್ಥಲಾದ ಯಾಜಕನು. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ
ಉಂಟಾಗಲಿ. ಇನ್ನು ಮುಂದೆ ಯಾವ ಅಂಟು ಅಂಟು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ಗಾಡ್. ದೇವರಮ್ಮ ಮುಗಿಸ್ಬಿಡ್ತೀನಿ. ಮೂರನೇದಾಗಿ, ಈ ಲೋಕದಲ್ಲಿ ಸುಮಾರು ಜಾತಿ ಇದೆ. ಅದು ಭಾರತ ದೇಶದಲ್ಲಿ ಅಪ್ಪ ಹೇಳುವುದೇ ಬೇಡ, ಅಷ್ಟು ಜಾತಿ ಇದೆ. ಹೊರ ದೇಶದಲ್ಲಿ ಅಷ್ಟು ಜಾತಿ ಇಲ್ಲ, ಭಾರತ ದೇಶದಲ್ಲಿಯೇ ಹೆಚ್ಚಿನ ಜಾತಿ ಇದೆ. ಆದರೆ ದೇವರಲ್ಲಿ ಕತ್ತಲೆಯಿಂದ ಬೆಳಕಲ್ಲಿ ಬಂದವರಿಗೆ ಒಂದು ಜಾತಿ, ಒಂದು ಹೆಸರು ಉಂಟು. ಏನ್ ಜಾತಿ ಗೊತ್ತಾ? ಪರಿಶುದ್ಧ ಜಾತಿ. ಅಲ್ಲೇಲೂಯ. ಯಾವಾಗ ನಾನು ಪರಿಶುದ್ಧ ಜಾತಿ ಆಗುತ್ತೇನೆ, ಯಾವಾಗ ನಾನು ರಾಜ್ಯವಂಶಸ್ಥನಾದ ಯಾಜಕನಾಗುತ್ತೇನೆ, ಯೇಸುವಿನ ಗುಣಾತಿಶಯವನ್ನ ನಾನು ಪ್ರಚಾರ ಮಾಡುವಾಗ. ಅಲ್ಲೇಲೂಯ. ಮರಿಬೇಡ. ಮಟನ್ ತಿಂದು ಮನೆಯಲ್ಲಿ ಮಲಗಬೇಡ. ಸಂಡೇ ತಾನೆ, ಇವತ್ತು ಒಂದೇ ದಿವಸ. ಮಟನ್ ಕೂಡ ಬಂದ್ ಮಾಡ್ಯಾರ. ಅಲ್ಲೇಲೂಯ. ತಿಂದು ಮಲಗೋದು ಬೇಡ. ಏನ್ ಮಾಡಿ? ದೇವರಿಗೆ ಪ್ರಚಾರ ಮಾಡ್ರಿ. ನೀ ಪರಿಶುದ್ಧ ಜಾತಿ. ಯಾವನೇ ಹೇಳ ನಿನ್ನ ಕೀಳ್ ಜಾತಿ ಅಂತ. ಎಲ್ಲರಿಗಿಂತ ಶ್ರೇಷ್ಠವಾದ ಜಾತಿ ಈ ಜಗತ್ತಲ್ಲಿ ಒಂದು ಜಾತಿ ಇರುವುದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳೇ. ಹಲ್ಲೆಲೂಯಾ. ಸತ್ಯವೇದ ಹೇಳಿಕೊಡ್ತದಯ್ಯ. ಸಮಸ್ತವನ್ನ ಸೃಷ್ಟಿ ಮಾಡಿದ ದೇವರು ಹೇಳ್ತಾರೆ ನೀನು ಪರಿಶುದ್ಧ ಜಾತಿ. ಕೊನೆಯದಾಗಿ ಹೇಳುತ್ತದೆ, ನೀನು ಆತನ ಸ್ವಂತ ಪ್ರಜೆಯೋ. ಯಾವ ಪ್ರಜೆ? ಅಪ್ಪನ ಆಸ್ತಿ ಯಾರಿಗೆ? ಸಮಸ್ತವನ್ನು, ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರ ಸ್ವರ್ಗೀಯ ಪ್ರಜೆ. ಆತನ ಸಕಲ ಅಧಿಕಾರವು ನಿನಗೆ ನನಗೆ, ಆತನ ಸಕಲ ಸಂಪತ್ತು ನಿನಗೆ ನನಗೆ. ಯಾವಾಗ ಸಿಗ್ತದೆ? ನಿನ್ನನ್ನು ನನ್ನನ್ನು ಪ್ರಚಾರ ಮಾಡುವಾಗ ಅಲ್ಲ, ಯೇಸುವಿನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವಾಗ ಕಣ್ಗಳು ಮುಚ್ಚಿದವರಾಗಿ. ಹಾಲೆಲೂಯಾ. ಥ್ಯಾಂಕ್ ಯು.